ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕರ್ಮಯೋಗಿ ಯೂಟ್ಯೂಬ್ ಚಾನಲ್. ಸೊ ಕಳೆದ ಕ್ಲಾಸ್ನಲ್ಲಿ KCET ಕನ್ನಡ ಪೇಪರ್ 2 ಏನಿದೆ ಅದರದ್ದು ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಸೊ ಇವತ್ತು 50ರಿಂದ 51ರಿಂದ 100ವರೆಗೆ ಅಂದರೆ ಪಾರ್ಟ್ 2 ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ಕ್ಲಾಸು 51ನೇ ಪ್ರಶ್ನೆಯಿಂದ ಶುರುವಾಗುತ್ತೆ. ಸೊ 51ನೇ ಪ್ರಶ್ನೆ ಹೇಳ್ತಾ ಇದೆ, ಕೆಳಗಿನವುಗಳಲ್ಲಿ ತಪ್ಪಾಗಿರೋ ಜೋಡಿಯನ್ನು ಗುರುತಿಸಿರಿ ಅಂತ. ಓಕೆ, ಸೊ ಇದು ಸಮಾಸದ ಬಗ್ಗೆ ಕೊಟ್ಟಿರುವಂಥ ಒಂದು ಪ್ರಶ್ನೆ. ಮೊದಲನೇ ಸ್ಟೇಟ್ಮೆಂಟು ಒಕ್ಕಣ್ಣು ದ್ವಿಗು ಸಮಾಸ. ಇಲ್ಲಿ ತಪ್ಪಾಗಿರೋ ಜೋಡಿನ ಕಂಡುಹಿಡಿಬೇಕು. ಸೊ ಒಕ್ಕಣ್ಣು ದ್ವಿಗು ಸಮಾಸ, ಒಂದು ಪ್ಲಸ್ ಕಣ್ಣು. ಸೊ ಇದು ಇಲ್ಲಿ ಸಂಖ್ಯಾವಾಚಕ ಇರೋದರಿಂದ ಇದು ದ್ವಿಗು ಸಮಾಸ ಸರಿಯಾಗಿದೆ. ಹಳೆಗನ್ನಡ, ಹಳೆಯ ಪ್ಲಸ್ ಕನ್ನಡ, ಇದು ಕರ್ಮಧಾರಯ ಸಮಾಸ. ಸೊ ವಿಶಿಷ್ಟತೆಯನ್ನು ಹೇಳ್ತಾ ಇದೆ, ವಿಶೇಷಣ ಇದೆ ಇದರಲ್ಲಿ. ಹಳೆಯ, ಹೊಸದು, ಕರಿದು, ಬಿಳಿದು ಇವೆಲ್ಲ ವಿಶೇಷಣ. ಸೊ ವಿಶೇಷಣ ಇರೋದರಿಂದ ಇದು ಕರ್ಮಧಾರಯ ಸಮಾಸ ಸರಿಯಾಗಿದೆ. ನೆಕ್ಸ್ಟ್ ಬೆಟ್ಟದವರೆ ತತ್ಪುರುಷ ಸಮಾಸ, ಇದು ಕೂಡ ಸರಿಯಾಗಿದೆ. ಸೊ ಮುಕ್ಕಣ್ಣ ಯಾಕೆ ಹರಿ ಸಮಾಸ ಆಗಲ್ಲ? ಮುಕ್ಕಣ್ಣ ಬಿಡಿಸಿ ಬರೆದಾಗ ಏನಾಗುತ್ತೆ? ಮೂರು ಕಣ್ಣುಳ್ಳವನು. ಸೊ ಮೂರು ಕಣ್ಣುಳ್ಳವನು ಯಾರು ಮೂರು ಕಣ್ಣುಳ್ಳವನು? ಸೊ ಶಿವ. ಓಕೆ, ಸೊ ಇದು ಮುಕ್ಕಣ್ಣು ಅಂತ ಆಗಿತ್ತು ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಗೆ ಒಕ್ಕಣ್ಣು ಅಂತಿದೆಯಲ್ಲ ಆ ಥರ ಇದು ಮುಕ್ಕಣ್ಣು ಅಂತ ಇದ್ದಿದ್ರೆ ಇದು ಕೂಡ ದ್ವಿಗು ಸಮಾಸ ಆಗಿರ್ತಿತ್ತು. ಓಕೆ, ಈ ಡಿಫ್ರೆನ್ಸ್ ನಮ್ಗೆ ಗೊತ್ತಿರಬೇಕು. ಸೊ ಇದು ದ್ವಿಗು ಸಮಾಸ ಆಗಿರ್ತಿತ್ತು. ಬಟ್ ಇಲ್ಲಿ ಮೂರು ಕಣ್ಣುಳವ ಅಂದರೆ ಮುಕ್ಕಣ್ಣ ಅಂತ ಇರೋದ್ರಿಂದ ಇದು ಶಿವನನ್ನು ಸಂಬೋಧಿಸ್ತಾ ಇದೆ. ಸೊ ಪರಪದಾರ್ಥವನ್ನು ಸಂಬೋಧಿಸ್ತಾ ಇದ್ದರೆ ಅದಕ್ಕೇನಂತೀವಿ? ಬಹುರ್ವಿ ಸಮಾಸ ಅಂತ ಹೇಳ್ತೀವಿ. ಸೊ ಇದಕ್ಕೆ ತಪ್ಪಾಗಿರುವಂಥ ಉತ್ತರ ಬಂದು ಆಪ್ಷನ್ 4. ಸೊ ಇಲ್ಲಿ ಆಪ್ಷನ್ ಸಿ ಉತ್ತರ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಕೂಸು ಮಲಗಿದೆ ಎಲ್ಲಿರುವ ಯಾವ ಲಿಂಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಕೂಸು, ಮಗು, ಗುಂಪು, ಜನ, ದಂಡು ಇವೆಲ್ಲ ನಿತ್ಯವಾಗಿಯೂ ನಪುಂಸಕಲಿಂಗನೇ ಆಗಿರುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಈ ಥರದ ಪ್ರಶ್ನೆಗಳಿಗೆ ತಪ್ಪಾಗಬಾರ್ದು. ಸೊ ಇದು ನಿತ್ಯ ನಪುಂಸಕಲಿಂಗ. ಸೊ ಹಾಗಾದರೆ ನಪುಂಸಕಲಿಂಗ ಅಂದ್ರೇನು? ಸೊ ಯಾವ ಲಿಂಗ ಅಂತ ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಸಂಶಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಕಳು, ಗಂಡು ಆಕಳು ಇರುತ್ತೆ, ಹೆಣ್ಣು ಆಕಳು ಇರುತ್ತೆ. ಎಮ್ಮೆ, ನಕ್ಷತ್ರ ಗಂಡು ಹೆಣ್ಣು ಅಂತ ಹೇಳೋಕ್ಕಾಗುತ್ತಾ? ಸೊ ರೋಹಿಣಿ ನಕ್ಷತ್ರನೇ ಇರುತ್ತೆ. ಇಲ್ಲ ಅಂತಂದರೆ ಇನ್ನೊಂದು ಯಾವುದು, ಫಾರ್ ಎಕ್ಸಾಂಪಲ್ ಜ್ಯೇಷ್ಠ ನಕ್ಷತ್ರ ಅಂತಲೇ ಇರುತ್ತೆ. ಸೊ ಇಲ್ಲಿ ಗಂಡು ಹೆಣ್ಣು ಎರಡಕ್ಕೂ ನಕ್ಷತ್ರ ಅಂತಲೇ ಹೇಳ್ತೀವಿ. ಸೊ ನೆಕ್ಸ್ಟ್ ಕಾಡಿಗೆ ಗಂಡ ಹೆಣ್ಣು ಅಂತ ಏನು ಹೇಳೋಕ್ಕಲ್ಲ. ಸೊ ಇದು ನಪುಂಸಕಲಿಂಗಕ್ಕೆ ಎಕ್ಸಾಂಪಲ್ಸ್. ಸೊ ನಪುಂಸಕಲಿಂಗ ಅಂದ್ರೇನು? ಸೊ ನಪುಂಸಕಲಿಂಗ ಅಂದರೆ ಒಟ್ಟಾರೆಯಾಗಿ ನಪುಂಸಕಲಿಂಗ, ಆದರೆ ಮೇಲ್ನೋಟದಲ್ಲಿ ಇದು ಗಂಡು ಅನ್ನೋವಂಥ ಅರ್ಥದಲ್ಲಿ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೂರ್ಯ, ಚಂದ್ರ, ಮಂಗಳ, ಆಳು, ಮಾರುತ. ಸೊ ಇವೆಲ್ಲ ನಪುಂಸಕಲಿಂಗಕ್ಕೆ ಎಕ್ಸಾಂಪಲ್ಸ್ ಆಗಿದೆ. ಓಕೆ, ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ. ಸೊ ಈಗ 53ನೇ ಪ್ರಶ್ನೆ, ಪಂಚಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ವಿಭಕ್ತಿ ಪ್ರತ್ಯಯಗಳಲ್ಲಿ ಉ, ಅನ್ನು ಇಂದ, ಗೆ, ದಿಸೆಯಿಂದ, ಆ, ಅಲ್ಲಿ. ಇವಾಗ ಹೆಂಗೆ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ನಮಗೇನಂತ ಇದೆ? ಸೊ ಪ್ರಥಮ ವಿಭಕ್ತಿ ಕರ್ತೃರ್ಥಕ್ಕೆ ಬರುತ್ತೆ. ಇವೆಲ್ಲ ಕಾರಕಗಳು. ಏನಿವು? ಇವೆಲ್ಲ ಕಾರಕಗಳು. ಸೊ ಕಾರಕಗಳ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರೆ, ಬರೀ ವಿಭಕ್ತಿ ಪ್ರತ್ಯಯ ಅಷ್ಟೇ ಅಲ್ಲ. ಸೊ ಇದ್ರ ಬಗ್ಗೆನೂ ಗಮನ ಇರಲಿ. ಸೊ ಪ್ರಥಮ ವಿಭಕ್ತಿ ಕರ್ತೃರ್ಥ ಆಗುತ್ತೆ. ಸೊ ದ್ವಿತೀಯ ವಿಭಕ್ತಿ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ. ಸೊ ಇಲ್ಲಿ ಪಂಚಮಿ ಕೇಳಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಉತ್ತರ ಏನಾಗುತ್ತೆ? ಅಪದಾನ, ಆಪ್ಷನ್ ಎ. ಸೊ ಪಂಚಮಿ ಅಪದಾನ ಆಯಿತು, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಇವಿಷ್ಟು ನೆನಪಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ 54ನೇ ಪ್ರಶ್ನೆ. ಸೊ ಇದು ಹೊಂದಿಸಿ ಬರೆಯೋರ ಬಗ್ಗೆ ಇದೆ. ಸೊ ಇಲ್ಲಿ ಜಾನಪದ ಅಧ್ಯಯನದ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಯೂಶ್ವಲಿ ಇಲ್ಲಿ ಒಂದು ಕೃತಿ ಕೊಟ್ಟಿದ್ದಾರೆ ಪಟ್ಟಿ 1ರಲ್ಲಿ. ಸೊ ಜಾನಪದ ಕೃತಿ. ಪಟ್ಟಿ 2ರಲ್ಲಿ ಅದರ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾನಪದ ಸ್ವರೂಪ ಇದು ಇಂಪಾರ್ಟೆಂಟ್ ಟೆಕ್ಸ್ಟು. ಇದು ಪ್ರಸಿದ್ಧ ಜಾನಪದ ತಜ್ಞರಾದ ಹಾಮನಾಯಕು, ಇದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಆಪ್ಷನ್ ಎ 1 ಸೂಚಿಸ್ತಾ ಇದೆ ಅಂತಂದರೆ ಎ 1 ಯಾವ್ಯಾವುದರಲ್ಲಿದೆ? ಸೊ 2ರಲ್ಲಿದೆ. ಸೊ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಬಿ ಎಲಿಮಿನೇಟೆಡ್. ಓಕೆ, ಸೊ ಈಗ ನಾವು ಇಲ್ಲಿ ಆಪ್ಷನ್ಸ್ ನೋಡೋಣ. ಎ ಮತ್ತು ಡಿನ ಗಮನಿಸಿ. ಸೊ B2 ಅಂತ ತೋರಿಸ್ತಾ ಇದೆ, ಇಲ್ಲೂ B2 ಅಂತ ತೋರಿಸ್ತಾ ಇದೆ. ದಟ್ ಮೀನ್ಸ್ ಲೋಕಗೀತೆಗಳು BS ಗದ್ಗಿ ಮಠ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ. ಓಕೆ, ಇಲ್ಲಿ ಚೇಂಜಸ್ ಆಗಿರೋದೇನು? C3 ಅಥವಾ D4 ಅಂತ, ಅಥವಾ C4 ಇಲ್ಲ D3 ಅಂತ, ಇವೆರಡರಲ್ಲಿ ಒಂದು ಡೌಟ್ ಇದೆ. ಸೊ ಇದಕ್ಕೆ ಉತ್ತರ ಬಂದು ಮಲ್ಲಿಗೆ ದಂಡೆಯನ್ನು ಬರೆದಿರೋರು ಯಾರು? C4 ಆಗುತ್ತೆ. ಯಾರು ಮಲ್ಲಿಗೆ ದಂಡೆ ಬರೆದಿರೋರು? ಕಾಪಸೆ ರೇವಪ್ಪ ಅಂತ. ರೈಟ್. ಸೊ ಹುಟ್ಟಿದ ಹಳ್ಳಿಯ ಹಾಡು, ಇದನ್ನ
ಅರ್ಚಕ ಬಿ ರಂಗಸ್ವಾಮಿ ಅವರು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 55. ಇನ್ ಅ ಪ್ಯೂರ್ಲಿ ಓರಲ್ ಕಲ್ಚರ್ ಎವ್ರಿಥಿಂಗ್ ಈಸ್ ಅ ಫೋಲ್ಕ್ಲೋರ್ ಎಂದು ಹೇಳಿದ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಸೊ ಇವು ಸ್ಟೇಟಿಕ್ ಕ್ವಶನ್. ಸೊ ಬಿ ಎ ಬಾಟ್ಕಿನ್ ಈ ಸ್ಟೇಟ್ಮೆಂಟ್ ಹೇಳಿರೋದು, ಇದಕ್ಕೆ ಉತ್ತರ ಗೊತ್ತಿರಬೇಕಾಗುತ್ತೆ. ಸೊ 56ನೇ ಪ್ರಶ್ನೆ. ಲಿಂಗದೇವರು ಹಳೆಮನೆಯವರ ಚಿಕ್ಕ ದೇವಭೂಪ ನಾಟಕದಲ್ಲಿ ಈ ಕೆಳಗಿನ ಯಾವ ಜನಪದ ಕಲಾವಿದರನ್ನು ಬಳಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಸೊ ಲಿಂಗದೇವರು ಹಳೆಮನೆಯವರ ಚಿಕ್ಕ ದೇವಭೂಪ ನಾಟಕ, ಸೊ ಇದು ಜಾನಪದ ನಾಟಕ. ಸೊ ಇಲ್ಲಿ ಆಪ್ಷನ್ ಎಲ್ಲಿ ಏನಿದೆ ಕಂಸಾಳೆಯವರು. ಸೊ ಕಂಸಾಳೆ ಮೋಸ್ಟ್ಲಿ ಮೈಸೂರು ರೀಜನಲ್ಲಿರೋರು ಗೊತ್ತಿರುತ್ತೆ ಕಂಸಾಳೆ ಬಗ್ಗೆ. ಸೊ ಈ ಕಂಸಾಳೆ ನೃತ್ಯ ಏನಿದೆ ಅದನ್ನು ಈ ಚಿಕ್ಕ ದೇವಭೂಪ ನಾಟಕದಲ್ಲಿ ಬಳಸಿಕೊಳ್ಳಲಾಗಿದೆ. ಸೊ ಇದು ಸ್ಟೇಟಿಕ್ ಕ್ವಶನು, ಇದಕ್ಕೂ ಉತ್ತರ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ 57ನೇ ಪ್ರಶ್ನೆ. ಎಗೇನ್ ಜಾನಪದ ವಿದ್ವಾಂಸರು ಮತ್ತು ಅವರು ರೆಪ್ರೆಸೆಂಟ್ ಮಾಡೋ ರಾಷ್ಟ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಜಾನಪದ ವಿದ್ವಾಂಸರು ಅವರು ಯಾವ ದೇಶನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಓಕೆ, ಸೊ ಇಲ್ಲಿ ಜೇಕಬ್ ಗ್ರಿಮ್ ಅನ್ನೋನು ಜರ್ಮನಿ ದೇಶಕ್ಕೆ ಸಂಬಂಧಿಸಿದ್ದಾನೆ. ಓಕೆ, ಸೊ ಜೇಕಬ್ ಗ್ರಿಮ್ ಅನ್ನೋನು ಜರ್ಮನಿಗೆ ಸಂಬಂಧಿಸಿದ್ದಾನೆ. ಜೂಲಿಯರ್ ಸ್ಟ್ರಾಕ್ B1 ಫಿನ್ಲ್ಯಾಂಡ್ಗೆ. ವಿಲಿಯಂ ಜೆ ಥಾಮ್ಸ್ ಈತ ಎಲ್ಲಿಗೆ ಬರ್ತಾನೆ? ಇಂಗ್ಲೆಂಡ್ಗೆ. ಓಕೆ, ಸೊ ಎಡ್ವರ್ಡ್ ಬರ್ನೆಟ್ ಟೇಲರ್ ಈತ ಅಮೇರಿಕಾಗೆ ಸಂಬಂಧಿಸಿದ್ದಾನೆ. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ಆನ್ಸರ್. 58ನೇ ಪ್ರಶ್ನೆ. ಕರ್ನಾಟಕದ ಜಾನಪದ ಅಧ್ಯಯನಕ್ಕೆ ಕೊಡುಗೆ ನೀಡಿದ ಪಾಶ್ಚಾತ್ಯ ವಿದ್ವಾಂಸರು ಮತ್ತು ಅವರು ರಚಿಸಿದ ಕೃತಿಗಳ ಜೋಡಿಗಳನ್ನು ನೀಡಲಾಗಿದ್ದು ಇದರಲ್ಲಿ ಯಾವುದು ತಪ್ಪಾಗಿದೆ ಅದನ್ನು ನಾವು ಗುರುತಿಸಬೇಕು. ಓಕೆ, ಸೊ ನೋಡೋಣ. ಆಪ್ಷನ್ ದ ಫೋಕ್ ಸಾಂಗ್ ಆಫ್ ದ ಸದರ್ನ್ ಇಂಡಿಯಾ, ಇದನ್ನ ಚಾರ್ಲ್ಸ್ ಇ ಗ್ರೋವರೇ ಬರೆದಿರೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಕರ್ನಾಟಕ ಜಾನಪದ ಅಧ್ಯಯನದಲ್ಲಿ ಚಾರ್ಲ್ಸ್ ಇ ಗ್ರೋವರ್ ಅನ್ನೋನು ತುಂಬ ಮಹತ್ವದ ಪಾತ್ರನ ವಹಿಸ್ತಾನೆ. ಓಕೆ, ಈತನ ಬಗ್ಗೆ ತುಂಬ ಓದ್ಕೊಂಡಿರಬೇಕು. ಸೊ ಇವನು ಫೋಕ್ ಸಾಂಗ್ ಆಫ್ ದ ಸದರ್ನ್ ಇಂಡಿಯಾ ಅನ್ನುವಂಥದ್ದು ಇವನು ಏನಂತ ಸಂಗ್ರಹ ಮಾಡಿರುವಂಥ ಒಂದು ಕೃತಿ. ಓಕೆ, ಸೊ ನೆಕ್ಸ್ಟ್ ಓಲ್ಡ್ ಡೆಕನ್ ಡೇಸ್, ಇದು ಮೇರಿ ಫಿರೆ ಇವ್ರ ಬಗ್ಗೆನೂ ಬರುತ್ತೆ. ಗ್ರೋವರ್ ಓದ್ತಾ ಇದ್ದಂಗೆ ನಮಗೆ ಫಿರೆ ಬಗ್ಗೆನೂ ಒಂದಷ್ಟು ಜಾನಪದ ಅಧ್ಯಯನದಲ್ಲಿ ಸಿಗುತ್ತೆ. ಸೊ ಇದು ಸರಿಯಾಗಿದೆ. ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್, ಸೊ ಇದನ್ನ ಅಬೇ ದುಬೈ ಅವರು 1816ರಲ್ಲಿ ಬರೆದಿರೋದು. ಓಕೆ, ಸೊ ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ನೋಡಿ ಯಾಕೆ ತಪ್ಪಾಗಿದೆ. ಕ್ಯಾನರೀಸ್ ಫೋಕ್ ಸಾಂಗ್ಸ್ ಇದನ್ನ ಬರೆದಿರೋರು ಫರ್ಡಿನಾಂಡ್ ಕಿಟೆಲ್ ಅಲ್ಲ. ಓಕೆ, ಫರ್ಡಿನಾಂಡ್ ಕಿಟೆಲು ಇದನ್ನು ಬರೆದಿಲ್ಲ. ಸೊ ಇದನ್ನ ಬರೆದಿರೋರು ಯಾರು? ಸೊ ದಿಸ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಸೊ ಆಲ್ ಆಫ್ ದೆಮ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಯಾರು ಬರೆದಿರೋದು ಇದನ್ನ ಅಂತ. ಓಕೆ, ಕ್ಯಾನರೀಸ್ ಫೋಕ್ ಸಾಂಗ್ನ ಯಾರು ಬರೆದಿರೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 59ನೇ ಪ್ರಶ್ನೆ. ಸೊ ವೆರಿಯರ್ ಎಲ್ವಿನ್ನರು ಆದಿವಾಸಿ ಜನಾಂಗದವರೊಂದಿಗೆ ತಮ್ಮ ಅನುಭವಗಳನ್ನು ಕುರಿತು ಬರೆದ ಇಂಗ್ಲೀಷ್ ಕೃತಿಯನ್ನು ಗಿರಿಜನ ಪ್ರಪಂಚ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದಿಸಿದ ಪ್ರಸಿದ್ಧ ಕನ್ನಡದ ಜಾನಪದ ವಿದ್ವಾಂಸರು ಯಾರು ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಕೃತಿ. H.L. ನಾಗೇಗೌಡ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇವರು ಈ ಗಿರಿಜನ ಪ್ರಪಂಚ ಅನ್ನುವಂತಹ ಒಂದು ಕೃತಿ ಏನಿದೆ ಎಲ್ವಿನ್ ಅವರು ಬರೆದಿರೋದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆ ಹೆಸರಲ್ಲಿ. ಓಕೆ, ಸೊ ವೆರಿಯರ್ ಎಲ್ವಿನ್ ಯಾರು? ಸೊ ವೆರಿಯರ್ ಎಲ್ವಿನ್ ಅನ್ನೋನು ಒಬ್ಬ ಫೇಮಸ್ ಆಂಥ್ರೋಪೊಲಾಜಿಸ್ಟ್. ಯಾರು? ಫೇಮಸ್ ಆಂಥ್ರೋಪೊಲಾಜಿಸ್ಟ್. ಸೊ ಈತ ಇಲ್ಲಿ ಭಾರತೀಯರ ಆದಿವಾಸಿ ಜನಾಂಗದವರೇನಿದ್ದಾರೆ ಅವ್ರ ಹೊತ್ತಿಗೆ ತುಂಬ ವರ್ಷಗಳ ಕಾಲ ತನ್ನ ಜೀವನವನ್ನು ಮುಡುಪಾಗಿಟ್ಟು ಅವ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾನೆ. ಸೊ ಕಡೆಗೆ ಯಾವ ಲೆವೆಲ್ಗೆ ಹೋಗ್ತಾನೆ ಅಂತಂದರೆ ಇವನು ಈವನ್ ಹಿ ಮ್ಯಾರಿಡ್ ಟು ದಿಸ್ ಟ್ರೈಬಲ್ ವುಮೆನ್ ಅಂತ ಹೇಳ್ತಾರೆ. ಸೊ ಆಂಥ್ರೋಪೊಲಜಿಸ್ಟ್ ಓದೋರೆಲ್ಲ. ಓಕೆ, ಸೊ ವೆರಿಯರ್ ಎಲ್ವಿನ್ ಅನ್ನೋನು ಅವ್ರ ಅನುಭವ ಇದೆಯಲ್ಲ, ಅವನು ಎಷ್ಟೋ ವರ್ಷಗಳ ಕಾಲ ಈ ಜನಾಂಗದವ್ರ ಜೊತೆ ಇದ್ದು ಅವ್ರ ಜೊತೆ ಅಧ್ಯಯನ ಮಾಡಿ ಅವನೊಂದು ಪುಸ್ತಕ ಬರೀತಾನೆ. ಅದನ್ನು ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿದವರು H.L. ನಾಗೇಗೌಡ ಅವರು. ಓಕೆ, ಗಿರಿಜನ ಪ್ರಪಂಚ ಅನ್ನುವಂಥ ಒಂದು ಹೆಸರಲ್ಲಿ ಮಾಡಿದ್ದಾರೆ. ಸೊ H.L. ನಾಗೇಗೌಡ ಅವ್ರಿಗೆ ಬಗ್ಗೆ ನಮ್ಗೆ ಇನ್ನೂ ಏನೇನು ವಿಷಯ ಗೊತ್ತಿದೆ? ಸೊ ಎಲ್ರಿಗೂ ಗೊತ್ತಿರ್ಬೋದು, ರಾಮನಗರದಲ್ಲಿ ಅವ್ರದ್ದು ಜಾನಪದ ಲೋಕ ಅಂತ ದೊಡ್ಡ ಸಂಸ್ಥೆನ ಕಟ್ಟಿದ್ದಾರೆ. ಓಕೆ, ಇದು ಜಾನಪದ ಪರಿಷತ್, ಕರ್ನಾಟಕ ಜಾನಪದ ಪರಿಷತ್ ಅಂತ ಏನಿದೆ ಅದರ ಅಂಡರಲ್ಲಿ ವರ್ಕ್ ಮಾಡುವಂಥದ್ದು ಒಂದು ಇದು ಜಾನಪದ ಲೋಕ. ಸೊ H.L. ನಾಗೇಗೌಡ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಸೊ ಇವರು 1960ರ IAS ಬ್ಯಾಚ್ 60ರ ಬ್ಯಾಚಿನ IAS ಅಭ್ಯರ್ಥಿಯವರು. ಓಕೆ, ಸೊ ಇವರು ಕರ್ನಾಟಕಕ್ಕೆ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇವರು 73ರಿಂದ 79 ತಮ್ಮ ಏನಂತಾರೆ ರಿಟೈರ್ಡ್ ಟೈಮ್ ಏನಿದೆ ಅದಾದಮೇಲೆ 6 ವರ್ಷಗಳ ಕಾಲ ಈಗಿನ ಕರ್ಮಕಾಂಡ ಅಂತ ಏನು ಹೇಳ್ತೀವಿ KPSC ಇದರ ಸದಸ್ಯರು ಕೂಡ ಆಗಿರು. ಸೊ 73, 79 ಈ ಹಂತದಲ್ಲಿ ಎಂಥ ಮಹನೀಯರು ಇದ್ದರು ನೋಡಿ KPSC ಸದಸ್ಯರಾಗಿ. ಓಕೆ, ಸೊ ಈ KPSC ಸದಸ್ಯತ್ವ ಸ್ಥಾನದಿಂದ ನಂತರ ಅವ್ರು ರಿಟೈರ್ಡ್ ಆಗಬೇಕಾದ್ರೆ ಅವರ ಅಭಿಮಾನಿಗಳೆಲ್ಲ ಸೇರಿ ಅವ್ರಿಗೆ 1,15,000 ರೂಪಾಯಿನ ಒಂದು ರೀತಿಯ ಗೌರವಾರ್ಥವಾಗಿ ನೀಡ್ತಾರೆ. ಓಕೆ,
ಸಂಭಾವನೆ ರೀತಿಯಲ್ಲಿ. ಸೊ ಅದನ್ನು ಗೌರವಾರ್ಥವಾಗಿ ನೀಡಿದ್ದನ್ನ ಅವ್ರೇನು ಮಾಡ್ತಾರೆ, 15 ಎಕರೆ ಲ್ಯಾಂಡ್ ತೊಗೊಂಡು ಅಲ್ಲಿ ಜಾನಪದ ಲೋಕವನ್ನು ಸೃಷ್ಟಿ ಮಾಡಿದ್ರು ಅನ್ನೋಂಥದ್ದು ಅವ್ರ ಬಗ್ಗೆ ಇರುವಂತಹ ಒಂದು ಮಾಹಿತಿ. ಓಕೆ, ಇದಿಷ್ಟು ಎಚ್ ಎಲ್ ನಾಗೇಗೌಡರ ಬಗ್ಗೆ ಪರಿಚಯ. ಓಕೆ, ಸೊ 60th ಕ್ವಶನ್. ಫಿನ್ಲ್ಯಾಂಡಿನ ಜಗತ್ಪ್ರಸಿದ್ಧ ಫೋಕ್ಲೋರ್ ಫೆಲೋ ಪ್ರಶಸ್ತಿ ಗಳಿಸಿದ ಜಿ ಶಂ ಪರಮಶಿವಯ್ಯನವರಿಂದ ಈ ಕೆಳಗಿನ ಯಾವ ಕೃತಿ ರಚಿತವಾಗಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಉತ್ತರ ಗೊತ್ತಿರಬೇಕು. ಸೊ ಕಿನ್ನರಿ ಜೋಗಿಗಳು, ಜನಪದ ಖಂಡಕಾವ್ಯಗಳು, ಪಿರಿಯಾಪಟ್ಟಣದ ಕಾಳಗ, ಹಾಗೆ ಜನಪದ ವೀರಕಾವ್ಯಗಳು ಇದು ತುಂಬ ಫೇಮಸ್ ಇದೆ. ಸೊ ನಿಮಗೆ ಆಪ್ಷನ್ 6 ಏನಿದೆ ಇದು ಅವ್ರು ಬರೆದಿದ್ದಾರೆ ಅಂತ ಗೊತ್ತಾದರೆ, ಓಕೆ, ಸೊ ಇಲ್ಲಿ ಯಾವುದು ರಚಿತವಾಗಿಲ್ಲ ಅಂತ ಕೇಳಿರೋದಲ್ವ. ಸೊ ಇವೆರಡು ರಚಿತವಾಗಿಲ್ಲ. ಯಾವುದು? ಗುಮ್ಮಟೆ ಪದಗಳು ಮತ್ತು ಬಬ್ರುವಾನ ವಿಜಯ. ಸೊ ಇದ್ರ ಬಗ್ಗೆ ಇದೊಂಥರ ಕಷ್ಟವಾದ ಕ್ವಶನ್ನೇ. ನಿಮಗೆಲ್ಲ ಕೃತಿಗಳು ಯಾವುದ್ಯಾವ್ದು ಬರೆದಿದ್ದಾರೆ ಅಂತ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇಂಥ ಕ್ವಶನ್ಸು. ಸೊ ಈಗ ಜಿ ಶಂ ಪರಮೇಶ್ವರಯ್ಯ ಇವರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸೊ ಇವರು ಕರ್ನಾಟಕ ಜಾನಪದ ಪರಿಷತ್ತು ಅಂತ ಏನು ಹೇಳಿದ್ವಿ. ಸೊ ಇದನ್ನು ರಚನೆಯಲ್ಲಿ ಇವರು ಪ್ರಧಾನ ಪಾತ್ರವನ್ನು ವಹಿಸಿರ್ತಾರೆ, ಇದೊಂದು ಗೊತ್ತಿರಬೇಕು. ಹಾಗೆ ಇವ್ರದ್ದು ಯಾವುದು ಟೆಕ್ಸ್ಟ್ ಇದೆ, ನಮಗೆ ಯಾವ ಟೆಕ್ಸ್ಟ್ ಇದೆ ಇವ್ರದ್ದು? ಕನ್ನಡ ಜನಪದ ಕಥೆಗಳು ಅಂತ ಏನಿದೆ ಅದನ್ನ ಬರೆದಿರೋದು ಇವರೇ ಅಲ್ವಾ. ಓಕೆ, ಸೊ ಇದು ಇವರ ಪ್ರಮುಖ ಕೃತಿ. ಸೊ 61ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ ಜೋಡಿಯು ತಪ್ಪಾಗಿದೆ? ಸೊ ಈಗೇನು ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಯಾವ್ದು ತಪ್ಪಾಗಿದೆ ಅಂತ ಗುರುತಿಸಬೇಕು. ಸೊ ವಿರಾಮೋ ಯತಿಹಿ, ಸೊ ಇದು ಜಯದೇವ ಹೇಳಿರೋದು. ವಾಗ್ವಿರಾಮೋ ಯತಿಹಿ ಇದನ್ನ ಜಯಕೀರ್ತಿ ಹೇಳಿರೋದು. ಶ್ರೌಸೋ ವಿರಾಮೋ ಯತಿಹಿ ಇದನ್ನ ಹೇಮಚಂದ್ರ ಹೇಳಿರೋದು. ಇನ್ನೊಂದು ಬಂತು ನೋಡಿ, ಇದು ತುಂಬ ಅಂದರೆ ನಾವು ಯಾವಾಗ ಛಂದಸ್ಸನ್ನು ಓದ್ತಾ ಇರ್ತೀವಿ ಆಗ ಯತಿ ಬಗ್ಗೆ ಬಂದಾಗ ಇದರ ಉಲ್ಲೇಖ ಅಂತೂ ಇದ್ದೇ ಇದೆ. ಯತಿ ಎಂಬುದು ಉಸಿರ್ವ ತಾಣಂ ಅಂತ. ಇದನ್ನ ಹೇಳಿರೋದು ನಾಗವರ್ಮ ಅಲ್ಲ, ಇದನ್ನ ಹೇಳಿರೋದು ಯಾರು? ಕವಿರಾಜ ಮಾರ್ಗಕಾರ. ಓಕೆ, ಸೊ ಕವಿರಾಜ ಮಾರ್ಗಕಾರ ಯತಿ ಎಂಬುದು ಉಸಿರ್ವ ತಾಣಂ ಅಂತ ಹೇಳ್ತಾನೆ. ಹಾಗೆ ನಮಗೆ ಯತಿ ಮತ್ತು ಕನ್ನಡದಲ್ಲಿ ಯತಿ ಹೇಗಿದೆ? ಯತಿ ಫೇಮಸ್ ಇದೆಯಾ ಕನ್ನಡದಲ್ಲಿ? ಇಲ್ಲ. ಸೊ ಪ್ರಾಸವನ್ನು ಬಳಸೋಕ್ಕೆ ಶುರು ಮಾಡಾದ್ಮೇಲೆ ಯತಿನ ನಾವು ಕೈ ಬಿಡಬೇಕಾಗಿ ಬಂತು. ಓಕೆ, ಯತಿ ಅಂದರೆ ಏನು ಅರ್ಥ? ಯತಿ ಅಂದರೆ ಪದ್ಯವನ್ನು ಓದುವಾಗ ನಿಯಮಿತವಾಗಿ ಎಲ್ಲಿ ನಾವು ಸಮಯವನ್ನು ಗ್ಯಾಪ್ನ ಕೊಟ್ಬಿಟ್ಟು ಹೇಳ್ತೀವಿ ಅದಕ್ಕೆ ಯತಿ ಅಂತ ಹೇಳ್ತೀವಿ. ಸೊ ಉಸಿರನ್ನು ನಿಲ್ಲಿಸುವ ಸ್ಥಾನಕ್ಕೆ ನಾವು ಯತಿ ಅಂತ ಹೇಳ್ತೀವಿ. ಆದರೆ ನಮ್ಮ ಪ್ರಾಸಕ್ಕೆ ಅದು ಹೊಂದಾಣಿಕೆ ಆಗಬೇಕು, ಆ ರೀತಿ ನಿಲ್ಲಿಸಿದ್ರೆ ಅದು ಸರಿಯಾಗಿರುತ್ತೆ. ಆದರೆ ನಮ್ಮ ಕನ್ನಡ ಕಾವ್ಯಗಳಲ್ಲಿ ಏನಾಯಿತು, ಪ್ರಾಸಕ್ಕೆ ಮುಖ್ಯವಾದಂತಹ ಆಯಾಮನ ಕೊಟ್ಟರು, ಅದಕ್ಕೆ ಯತಿಯನ್ನು ಅಲ್ಲಿ ಇಲ್ಲಿ ಕೈ ಬಿಟ್ಟು ಹೋಗ್ತಾಯಿದ್ರು. ಆದ್ದರಿಂದ ಏನಂತ ಹೇಳ್ತಾನೆ ಕನ್ನಡದ ಕೇಶಿರಾಜ, ಸೊ ಯತಿ ವಿಲಂಘನ ಅನ್ನೋದು ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ತಾನೆ. ಇದೊಂದು ಅಸಾಧಾರಣ ಲಕ್ಷಣ. ಯಾಕೆ ಅಂತಂದರೆ ನಮ್ಮಲ್ಲಿ ಯತಿಗೆ ಪ್ರಾಮಿನೆಂಟ್ನ ಕೊಟ್ಟಿಲ್ಲ, ಪ್ರಾಮಿನೆನ್ಸ್ ಇಲ್ಲ ಯತಿಗೆ, ಪ್ರಾಸಕ್ಕೆ ಪ್ರಾಮಿನೆನ್ಸ್ ಇದೆ. ಓಕೆ, ಈಗ 62ನೇ ಪ್ರಶ್ನೆ. ಇಲ್ಲಿ ಹೊಂದಿಸಿ ಬರೆಯಲು ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಪಟ್ಟಿ 1ರಲ್ಲಿ ಕರ್ನಾಟಕ ವೃತ್ತಗಳಿವೆ, ಪಟ್ಟಿ 2ರಲ್ಲಿ ಅವು ಎಷ್ಟು ಅಕ್ಷರಗಳನ್ನ ಹೊಂದಿವೆ ಅಂತ ಕೇಳಿದ್ದಾರೆ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು 6 ಕರ್ನಾಟಕ ವೃತ್ತಗಳು ತುಂಬ ಫೇಮಸ್ಸು. ಓಕೆ, ಇದರಲ್ಲಿ ಶಾರ್ದೂಲ ವಿಕ್ರೀಡಿತ, ಮತ್ತೇವ ವಿಕ್ರೀಡಿತ, ಸ್ತ್ರಗ್ಧರೆ, ಮಹಾಸ್ತ್ರಗ್ಧರೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಒಂದಂತೂ ಯಾವಾಗಲೂ ಗೊತ್ತಿರಬೇಕು, ಯಾವುದದು? ಮಹಾಸ್ತ್ರಗ್ಧರ. ಹೆಸರೇ ಹೇಳುವಂತೆ ಮಹಾಸ್ತ್ರಗ್ಧರ ಇದು ಅತ್ಯಂತ ಹೆಚ್ಚು ಅಕ್ಷರಗಳನ್ನ ಹೊಂದಿರುತ್ತೆ. ಸೊ ಇರೋ 6 ಏನಿದ್ದಾವೆ ವೃತ್ತಗಳು, ಕರ್ನಾಟಕ ವೃತ್ತಗಳು, ಸೊ ಅದರಲ್ಲಿ ಮಹಾ ಅಂತ ಹೆಸರಲ್ಲಿ ಬರುವಂಥದ್ದು ಇದು 22 ಹೈಯೆಸ್ಟ್ ಇರುತ್ತೆ. ಸೊ 22. ಈ ಡಿ ಆಪ್ಷನ್ನು 3 ಅಂತ ಆದರೆ, ಡಿ ಆಪ್ಷನ್ 3 ಅಂತ ಆದರೆ ಯಾವ್ಯಾವ ಆಪ್ಷನ್ ಬರುತ್ತೆ? ಬಿ ಅಥವಾ ಸಿ. ಸೊ ಎ ಮತ್ತು ಡಿ ಆಪ್ಷನ್ ಎಲಿಮಿನೇಟೆಡ್. ಈಗ ನಾವು ಆಪ್ಷನ್ಸ್ ನೋಡೋಣ. A1 ಅಂತ ಇದೆ, ಇಲ್ಲೂ A1 ಅಂತ ಇದೆ. ಸೊ ನಮ್ಗೆ ಗೊತ್ತಾಗಬೇಕು ಶಾರ್ದೂಲ ವಿಕ್ರೀಡಿತ 19 ಅಕ್ಷರ ಫಿಕ್ಸ್ ಅಂತ. ಸೊ ಈಗ ಮತ್ತೇವ ವಿಕ್ರೀಡಿತ ಮತ್ತು ಸ್ತ್ರಗ್ಧರೆ ಇವೆರಡರಲ್ಲಿ ಒಂದು ನಮಗೆ ಎಷ್ಟು ಅಕ್ಷರ ಅಂತ ಗೊತ್ತಿದ್ದರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಹೇಗೆ? ಸೊ ಮತ್ತೇವ ವಿಕ್ರೀಡಿತದಲ್ಲಿ ಎಷ್ಟು ಅಕ್ಷರ ಬರುತ್ತೆ? ಮತ್ತೇವ ವಿಕ್ರೀಡಿತದಲ್ಲೂ ಲಾಸ್ಟ್ ಬಟ್ 1 ಅಂದರೆ 21 ಅಕ್ಷರ ಇರುತ್ತೆ. ಇದು ತುಂಬ ಉದ್ದವಾದ ಸಾಲನ್ನ ಹೊಂದಿರುತ್ತೆ ಮತ್ತೇವ ವಿಕ್ರೀಡಿತ. ಸೊ ಹಾಗಾದರೆ ಆಪ್ಷನ್ ಬಿ ಉತ್ತರ ಆಯಿತು. ಸೊ ಈಗ ಇಲ್ಲಿ 4 ವೃತ್ತಗಳನ್ನ ಕೊಟ್ಟಿದ್ದಾರೆ ಪಟ್ಟೀಲಿ. ಸೊ ಇನ್ನೇ ಉಳಿದ 2 ವೃತ್ತಗಳು ಯಾವುವು ಫೇಮಸ್ ಆಗಿರುವಂಥವು? ಒಂದು ಚಂಪಕಮಾಲಾ ವೃತ್ತ, ಇನ್ನೊಂದು ಉತ್ಪಲಮಾಲಾ ವೃತ್ತ. ಸೊ ಚಂಪಕಮಾಲೆ ಉತ್ಪಲಮಾಲೆಗೆ ನಿಮಗೆ ಬಯಾಟ್ ಆಗಿಬಿಟ್ಟಿರುತ್ತೆ ಅದರದ್ದು ಫಾರ್ಮುಲಾ ಏನಿದೆ ಅದು. ಸೊ ಆ ಸೂತ್ರ ಗೊತ್ತಿರೋದ್ರಿಂದ ನೀವು ಆನ್ಸರ್ ಮಾಡ್ತೀರಂತ ಇವರು ಒಂದು ಸ್ವಲ್ಪ ಅವು 2 ಬಿಟ್ಟು ಬೇರೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಉತ್ತರಿಸೋಕ್ಕೆ. ಸೊ ಚಂಪಕಮಾಲೆಯಲ್ಲಿ ಎಷ್ಟು ಅಕ್ಷರ ಇರುತ್ತೆ? 21. ಸೊ ಹೇಗೆ ಹೇಳ್ತೀರಾ 21 ಅಂತ? ನಜಬಂಜ ಜಂಜರಂ ಬಗೆಗೊಳ್ಳುತ್ತೀರ ಚಂಪಕಮಾಲ ಎಂದ ಪರ್ ಅಂತ ಒಂದು ಸೂತ್ರ ಅಲ್ವಾ. ಸೊ ಪ್ರತಿಯೊಂದು ಗಣದಲ್ಲೂ 3 ಅಕ್ಷರ ಅಂತಂದರೆ ಇಲ್ಲಿ ಎಷ್ಟು ಗಣ ಇದೆ? 3 6 18 ಅಲ್ವಾ. 7. ಸೊ 3 7 21 ಆಯಿತು. ಸೊ ಇಷ್ಟೇ. ಸೊ ಇಲ್ಲಿ ನಜಬಜ ಜಂಜರ ಅಂತಂದರೆ 7 ಗಣಗಳಿವೆ, 7 ಅಕ್ಷರ ಗಣಗಳು. ಒಂದು ಅಕ್ಷರ ಗಣದಲ್ಲಿ 3 ಅಕ್ಷರ. ಸೊ 7 3 21 ಅಕ್ಷರ ಟೋಟಲ್
ಆಯಿತಾ. ಸೊ ಈಗ ಉತ್ಪಲಮಾಲೆಗೆ ಬರೋಣ. ಉತ್ಪಲಮಾಲೆದೇನು ಸೂತ್ರ? ಭರಂ ನಭಭಂ ರಲಗುಂ ನೆಗಳ್ದಿರಲ್ ಅಂತ ಅಲ್ವಾ ಉತ್ಪಲಮಾಲ. ಸೊ ಇದರಲ್ಲಿ ನೋಡಿ ಎಷ್ಟು ಗಣಗಳಿದೆ? ಬರ, ನಭ, ಭರ. ಸೊ ಟೋಟಲ್ 6 ಇದೆ. 6 3 18 ಮತ್ತು ಒಂದು ಲಘು ಒಂದು ಗುರು ಇದೆ. ಸೊ +2. ಸೊ ಎಷ್ಟಾಯಿತು? 6 3 18 + 2 20 ಅಕ್ಷರ ಆಯಿತು. ಸೊ ಇವೆರಡಕ್ಕೆ ನೀವು ಈಸಿಯಾಗಿ ಕಂಡುಹಿಡ್ತೀರಾ ಅಂತಲೇ ಅದನ್ನ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿಲ್ಲ. ಇನ್ನು ಮಿಕ್ಕಿದ 4 ಕೇಳಿದ್ದಾರೆ. ಸೊ ಈ 4ರಲ್ಲಿ ನಿಮಗೆ ಮಹಾಸ್ತ್ರಗ್ಧರ ಅನ್ನೋವಂಥದ್ದು ಅತ್ಯಂತ ಹೆಚ್ಚು ಅಕ್ಷರಗಳನ್ನ ಹೊಂದಿರುತ್ತೆ ಅಂತ ಅನ್ನೋದು ಗೊತ್ತಿರಬೇಕು, 22. ಆನಂತರ ಏನು? ಅತ್ಯಂತ ಕಡಿಮೆ ಬಂದು ಶಾರ್ದೂಲ ವಿಕ್ರೀಡಿತ ಹೊಂದಿರುತ್ತೆ, ಇದು ಗೊತ್ತಿರಿದ್ರೆ ಚಂದ. ಓಕೆ, ನೆಕ್ಸ್ಟು ಮತ್ತೇವ ವಿಕ್ರೀಡಿತ ಬಂದು 21 ಅಕ್ಷರ ಇರುತ್ತೆ, ಸ್ತ್ರಗ್ಧರೆ ಬಂದು 20 ಅಕ್ಷರಗಳನ್ನ ಹೊಂದಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 63ನೇ ಪ್ರಶ್ನೆ ರಗಳೆ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಒಂದು ಸಾಲನ್ನು ಕೊಟ್ಟಿದ್ದಾರೆ. ಬಂದಂ ಬಂದಂ ದೇವರ ದೇವಂ ಬಂದಂ ಬಂದಂ ಗಂಡಂ ದೇವಂ ಅಂತ ಕೇಳಿದ್ದಾರೆ. ಸೊ ಇದು ಮೇಲಿನ ಸಾಲುಗಳು ಯಾವ ರಗಳೆಗಳಿಗೆ ಉದಾಹರಣೆಯಾಗಿದೆ ಅಂತ. ಓಕೆ, ರಗಳೆಗಳಲ್ಲಿ ಎಷ್ಟು ವಿಧ? ಸೊ ನಮಗೆ ಫೇಮಸ್ ಇರುವಂಥವು ಎಷ್ಟು? 3. ಓಕೆ, ಯಾವುದ್ಯಾವುದು? ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ. ಇವು 3 ನಾವು ಇದೇ ಮಾದರಿಯಲ್ಲೇ ಓದ್ಕೊಂಡ್ರೆ ಸೂಕ್ತ. ಯಾಕೆ ಅಂತ ಹೇಳ್ತೀನಿ. ಸೊ ಉತ್ಸಾಹ ಮೊದಲು ಇದೇನಂತ ಬರುತ್ತೆ? 3 3 3 3. ಸೊ ಉತ್ಸಾಹ ರಗಳೆಯಲ್ಲಿ 3 ಮಾತ್ರೆಯ 4 ಗಣಗಳು ಬರ್ತವೆ ಅಂತ ಗೊತ್ತಾಯಿತು. ಸೊ ಮಂದಾನಿಲ ರಗಳೆಯಲ್ಲಿ ಯಾವ ರೀತಿ ಬರುತ್ತೆ? 4 4 4 4 ಈ ರೀತಿ ಬರುತ್ತೆ. ಸೊ ಲಲಿತ ರಗಳೆಯಲ್ಲಿ 5 5 5 5 ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದೇ ಮಾದರಿಯಲ್ಲಿ ನೆನ್ಪಿಡಬೇಕು. ಮೊದಲನೇದು ಉತ್ಸಾಹ, ಎರಡನೇದು ಮಂದಾನಿಲ, ಮೂರನೇದು ಲಲಿತ ಅಂತ ನೆನ್ಪಿಟ್ರೆ 3 4 5 ಅಂತ ನೆನ್ಪಿಟ್ಕೋಬೋದು. ಓಕೆ, ಸೊ ಇದನ್ನು ಹೇಗೆ ನೆನ್ಪಿಡೋದು ಇನ್ನೊಂದು ರೀತಿಲಿ? ಸೊ ನೋಡಿ, ಉ ಅನ್ನುವಂಥದ್ದು ಸ್ವರಾಕ್ಷರ, ಇದು ಮೊದಲು ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಅವರ್ಗೀಯ ವರ್ಗೀಯ ವ್ಯಂಜನದಲ್ಲಿ ಪಪ್ಪ ಬಬ್ಬಮ್ಮ, ಸೊ ಇದು ವ್ಯಂಜನ ಆಯಿತು ಮ. ಆಮೇಲೆ ಲಾ ಬಂದು ಅವರ್ಗೀಯ ವ್ಯಂಜನ, ಸೊ ಇದು ಕಡೆಯಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ನೆನ್ಪಿಟ್ಕೊಂಡ್ರು ಕೂಡ ಇನ್ನೊಂದು ರೀತಿಲಿ ಇಲ್ಲಿ 3 4 ಇದು ಹೆಂಗೆ ನೆನ್ಪಿಟ್ಕೋಬೇಕು ಸರ್? ಇಲ್ಲಿ ನೋಡಿ, ಉತ್ಸಾಹ ಎಷ್ಟು ಅಕ್ಷರ ಇದೆ? 3 ಅಕ್ಷರ. ಓಕೆ, 3 3 3 3. ಮಂದಾನಿಲ ಎಷ್ಟು ಅಕ್ಷರ ಇದೆ? 4. ಸೊ ಲಲಿತ ಒಂದು ಎಕ್ಸೆಪ್ಷನ್ ಅಂದ್ಕೊಳ್ಳಿ. ಸೊ ಇದು 3 4 ಆದಮೇಲೆ ಇದು 5 ಅಂತ ಅಂದ್ಕೊಂಡ್ರೆ ಆಯಿತು. ಸೊ ಇವನ್ನ ಆರ್ಡ್ರಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಸ್ವರ, ವ್ಯಂಜನ, ಅವರ್ಗೀಯ ವ್ಯಂಜನ. ಓಕೆ, ಸೊ ಇದು 3 4 5. ಈಗ ಗೊತ್ತಾಯಿತು, ಉತ್ಸಾಹ 3 ಮಾತ್ರೆಗಳ ಗಣನ ಹೊಂದಿರುತ್ತೆ. ಸೊ ಮಂದಾನಿಲ 4, ಲಲಿತ 5 ಅಂತ ಆಯಿತು. ಸೊ ಈಗ ಕೊಟ್ಟಿರುವಂಥ ಸಾಲುಗಳನ್ನ ನೋಡೋಣ. ಸೊ ಬಂದಂ, ಸೊ ಇಲ್ಲಿ ಅನುಸ್ವರ ಇದೆ, ಇಲ್ಲೂ ಅನುಸ್ವರ ಇದೆ, ಅನುಸ್ವರ ಅನುಸ್ವರ. ನೆಕ್ಸ್ಟ್ ದೀರ್ಘ ದೀರ್ಘ ರಸ್ವಸ್ವರ ರಸ್ವಸ್ವರ, ದೀರ್ಘ ಅನುಸ್ವರ. ಸೊ ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ ನೀಟಾಗಿ 4 4 4 ಅಂತ 4 x 4 ಈ ರೀತಿ ಗಣಗಳ ವಿಂಗಡಣೆ ಆಗ್ತಾಯಿದೆ. ಸೊ ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ? 4 ಅಂತಂದರೆ ಮಂದಾನಿಲಗಳಿಗೆ ಉದಾಹರಣೆ. ಓಕೆ, ಪ್ರಶ್ನೆ ಸಂಖ್ಯೆ 64. ಈ ಕೆಳಗಿನಲ್ಲಿ ಸರಿಯಾಗಿ ಹೊಂದಾಣಿಕೆಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೃತಿ ಕೊಟ್ಟಿದ್ದಾರೆ, ಅದು ಯಾವ ಷಟ್ಪದಿಯಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಭೀಮಕವಿಯ ಬಸವ ಪುರಾಣ ಇದು ಭಾಮಿನಿ ಷಟ್ಪದಿಯಲ್ಲಿದೆಯಾ? ಹೌದು. ಯಾಕೆ? ಸೊ ಇದು ಮೊದಲ ಭಾಮಿನಿ ಷಟ್ಪದಿ ಕಾವ್ಯ ಅಂತ ಗೊತ್ತಿರಬೇಕು ನಿಮಗೆ. ಯಾವುದು? ಭೀಮಕವಿಯ ಬಸವ ಪುರಾಣ. ಸೊ ಚಾಮರಸನ ಪ್ರಭುಲಿಂಗ ಲೀಲೆ ಯಾವುದರಲ್ಲಿದೆ? ಇದು ಕೂಡ ಭಾಮಿನಿ ಷಟ್ಪದಿಯಲ್ಲಿದೆ. ಏನು ಕೊಟ್ಟಿದ್ದಾರೆ? ಉದ್ದಂಡ ಷಟ್ಪದಿ. ಸೊ ಇದು 2ನೇ ಆಪ್ಷನ್ ತಪ್ಪಾಗುತ್ತೆ. ಸೊ ಲಕ್ಷ್ಮೀಶನ ಜೈಮಿನಿ ಭಾರತ ಇದು ವಾರ್ಧಕ ಷಟ್ಪದಿಯಲ್ಲಿದೆ, ಇದು ಸರಿಯಾಗಿ ಕೊಟ್ಟಿದ್ದಾರೆ. ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ, ಸೊ ಶರ ಷಟ್ಪದಿ. ವಾವ್, ವಾಟ್ ಎ ಜೋಕ್. ಸೊ ಇದು ಭಾಮಿನಿ ಷಟ್ಪದಿಯಲ್ಲಿರೋದು ಅವರಲ್ವಾ. ಸೊ ಕುಮಾರವ್ಯಾಸನ ಕೃತಿ ತುಂಬ ಫೇಮಸ್, ಇದು ಭಾಮಿನಿ ಷಟ್ಪದಿಯಲ್ಲಿರುವಂಥದ್ದು. ಸೊ ಶರ ಷಟ್ಪದಿಯಲ್ಲಿ ಇಲ್ಲ. ಸೊ ಉದ್ದಂಡ ಷಟ್ಪದಿಯಲ್ಲಿರುವಂತಹ ಒಂದು ಪ್ರಸಿದ್ಧ ಕಾವ್ಯ ಯಾವುದು ಉದ್ದಂಡ ಷಟ್ಪದಿಯಲ್ಲಿ? ಸೊ ಯಾರು ಬರೆದಿರೋ ಉದ್ದಂಡ ಷಟ್ಪದಿಯಲ್ಲಿ? ರಾಘವಾಂಕ. ಸೊ ರಾಘವಾಂಕ ಏನು ಬರೆದಿದ್ದಾನೆ ಉದ್ದಂಡ ಷಟ್ಪದಿಯಲ್ಲಿ? ವೀರೇಶ ಚರಿತೆ ಅಂತ ಬರೆದಿದ್ದಾನೆ. ಸೊ ಇದೊಂದು ಎಕ್ಸೆಪ್ಷನ್ನು ಗೊತ್ತಿರಬೇಕು. ಉದ್ದಂಡ ಷಟ್ಪದಿಯಲ್ಲಿ ಯಾರು ಕೃತಿ ಅಷ್ಟು ರಚನೆ ಮಾಡಿಲ್ಲ ಅಷ್ಟಾಗಿ, ಬಟ್ ರಾಘವಾಂಕ ಒಂದು ವಿಶಿಷ್ಟ ಕೃತಿನ ರಚನೆ ಮಾಡಿದ್ದಾನೆ, ಅದು ವೀರೇಶ ಚರಿತೆ. ಸೊ ಇಲ್ಲಿ ಏನಾಯಿತು? ಸೊ ಆಪ್ಷನ್ 4 ಮತ್ತು ಆಪ್ಷನ್ 2 ಇವೆರಡು ತಪ್ಪಾಗಿದೆ. ಆದ್ದರಿಂದ 1 ಮತ್ತು 3 ಸರಿಯಾದಂಥ ಉತ್ತರ. ಸೊ ಈಗ ನಿಮಗೆ ಕಡೆ ತರಗತಿಯಲ್ಲಿ ಕನಕದಾಸನ ಕೃತಿಗಳ ಬಗ್ಗೆ ಒಂದಷ್ಟು ವಿವರಣೆ ಕೊಡ್ತೀನಿ ಅಂತ ಹೇಳಿದೆ ಮುಂದೆ. ಸೊ ಈಗ ಕನಕದಾಸನ ಬಗ್ಗೆ ಒಂದಷ್ಟು ಪರಿಚಯ. ಓಕೆ, ಸೊ ಕನಕದಾಸ ಬರೆದಿರುವಂಥ ಒಂದೇ ಒಂದು ಸಾಂಗತ್ಯ ಕೃತಿ ಯಾವುದು? ಮೋಹನ ತರಂಗಿಣಿ. ರೈಟ್, ಇದು ಹಳೆಯ ಪ್ರಶ್ನೆಯಲ್ಲಿ ಬಂದಿತ್ತು. ಈಗ ಆತ ಮಿಕ್ಕಿದ್ದೆಲ್ಲವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾನೆ ಅನ್ನುವಂಥದ್ದು ವಿಚಾರ ನಮ್ಗೆ ಗೊತ್ತಿದೆ. ಸೊ ಯಾವುದ್ಯಾವುದು ಆ 3 ಕೃತಿಗಳು? ಒಂದು ಹರಿಭಕ್ತಿ ಸಾರ, ಇನ್ನೊಂದು ನಳಚರಿತ್ರೆ, ಇನ್ನೊಂದು ರಾಮಧಾನ್ಯ ಚರಿತೆ. ಸೊ ಹರಿಭಕ್ತಿ ಸಾರ ಏನನ್ನು ಒಳಗೊಂಡಿದೆ? ಇದು 110 ಇದನ್ನ ಶತಕ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಇದರಲ್ಲಿ 100 ಪದ್ಯಗಳಿದೆ, 110. ಓಕೆ, ಸೊ ಇದನ್ನ ಶತಕ ಸಾಹಿತ್ಯ ಅಂತಲೂ ಕನ್ಸಿಡರ್ ಮಾಡ್ಬೋದು.
ಸೊ ಇಲ್ಲಿ 110 ಭಕ್ತಿ ಪದ್ಯಗಳಿದೆ. ಸೊ ಇದು ಯಾವ ರೀತಿ ಎಂಡ್ ಆಗುತ್ತೆ ಅಂತಂದರೆ ಕಡೆಗೆ ರಕ್ಷಿಸು ನಮ್ಮನ್ ಅನವರತ ಅಂತ. ಸೊ ರಕ್ಷಿಸು ನಮ್ಮನ ಅನವರತ ಅನ್ನುವಂಥದ್ದು ಈ ಹರಿಭಕ್ತಿ ಸಾರದಲ್ಲಿ ಕಂಡುಬರುವಂಥ ಕಡೆಯ ಸಾಲು, ಸೇಮ್ ಸಾಲು ಕಂಡುಬರುತ್ತೆ ಎಲ್ಲ ಪದ್ಯಗಳಲ್ಲೂ. ಕನ್ನಡದ ಕಲಾ ಸಾಮ್ರಾಟ ಆದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಈ ಹರಿಭಕ್ತಿ ಸಾರದಿಂದ ಒಂದು ಯಾವುದೋ ಫಂಕ್ಷನಲ್ಲಿ 96ರಲ್ಲಿ ಆಗಿರುವಂಥ ಒಂದು ಫಂಕ್ಷನಲ್ಲಿ ಇದನ್ನ ಕೋಟ್ ಮಾಡ್ತಾ ತಮ್ಮ ಭಾಷಣ ಶುರು ಮಾಡ್ತಾರೆ. ನಾನು ಕೇಳಿದ ನೆನಪು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಿಸು ನಮ್ಮನ್ನು ಅನವರತ 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 ಅಂತ ಅವರು ಫಂಕ್ಷನಲ್ಲಿ ಶುರು ಮಾಡಿದ್ದು ನಾನು ಕೇಳಿದೆ. ಸೊ ಇದು ಕೂಡ ಹರಿಭಕ್ತಿ ಸಾರ, ಕನಕದಾಸನ ಪದ್ಯ ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ಈಗ ನಳಚರಿತ್ರೆ ಆತ ರಚಿಸಿದಂಥ 2ನೇ ಕೃತಿ. ಸೊ ಇದು ಕೂಡ ಭಾಮಿನಿ ಷಟ್ಪದಿಲೇ ಇದೆ. ಸೊ ಇದನ್ನು ಏನಂತ ಒಳಗೊಂಡಿದೆ, ಇದು ರಮ್ಯ ಕಥನ ಕಾವ್ಯ ಅಂತ ಹೇಳ್ಬೋದು ಇದನ್ನು. ನಳಚರಿತ್ರೆ ನಿಮ್ಗೆ ಗೊತ್ತಿರಬೇಕು, ನಳ ಮಹಾರಾಜನ ಕುರಿತಾದಂಥ ಕಥೆ ಇದು. ಸೊ 3ನೇ ಕೃತಿ, ಇದು ಮೇಲು ಕೀಳುವಂತಹ ಸಂಘರ್ಷವನ್ನು ಆಧರಿಸಿ ಚಿತ್ರಿಸಿದಂಥ ಕೃತಿ ಯಾವುದು, ರಾಮಧಾನ್ಯ ಚರಿತೆ. ಇದನ್ನು ನಾವು ಖಂಡಕಾವ್ಯ ಅಂತ ಕೂಡ ಕರಿತೀವಿ. ಸೊ ಈ ಕೃತಿಲಿ ಏನಂತ ಬರುತ್ತೆ, ಇಲ್ಲಿ ರಾಗಿ ಮತ್ತು ಅಕ್ಕಿ ಇವರಲ್ಲಿ ಯಾರು ಶ್ರೇಷ್ಠರು ಅನ್ನೋಂಥ ಒಂದು ಪ್ರಶ್ನೆ ಬಂದಾಗ ರಾಮ ಕಡೆಗೆ ರಾಗಿಯೇ ಶ್ರೇಷ್ಠ ಅಂತ ತೀರ್ಮಾನಕ್ಕೆ ಬರ್ತಾನೆ. ಸೊ ಆ ರಾಗಿನೇ ಹೋಗಿ ರಾಘವನಿಂದ ರಾಗಿ ಅನ್ನೋ ಹೆಸರು ಬಂತು ಅನ್ನೋಂಥದ್ದು ಅವರು ಅಲ್ಲಿ ಕನಕದಾಸರು ಈ ಕೃತಿಯಲ್ಲಿ ಹೇಳೋಕ್ಕೆ ಹೊರಟಿರುವಂಥ ಒಂದು ವಿಚಾರ. ಸೊ ಓಕೆ, ಇದು ಮೇಲು ಕೀಳು ಅನ್ನೋ ಒಂದು ಸಂಘರ್ಷವನ್ನು ಕುರಿತಾಗಿ ಚಿತ್ರಿಸಿದಂಥ ಕಾವ್ಯ. ಓಕೆ, ಸೊ ನೆಕ್ಸ್ಟ್ 65ನೇ ಪ್ರಶ್ನೆ. ಹಸ್ತಪ್ರತಿಗಳ ಸಂಗ್ರಹ ಸಂಪಾದನೆ ಕಾರ್ಯಕ್ಕಾಗಿ 891ರಲ್ಲಿ ಮೈಸೂರಿನಲ್ಲಿ ಸ್ಥಾಪಿತವಾದ ಓರಿಯೆಂಟಲ್ ಲೈಬ್ರರಿ ಇದರಿಂದ ಪ್ರಕಟವಾದ ಮೊದಲ ಕನ್ನಡ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಪಂಪನ ಆದಿಪುರಾಣ. ನೆಕ್ಸ್ಟ್ 66ನೇ ಪ್ರಶ್ನೆ. ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, ಇದು ಯಾರ PhD ಮಹಾಪ್ರಬಂಧ? ಸೊ ಇದು ಡಾಕ್ಟರ್ MM ಕಲಬುರ್ಗಿ ಅವರದು. ಸೊ ಇವ್ರು ಮಾಡಿರುವಂತಹ ಒಂದಷ್ಟು ಕಾರ್ಯಗಳನ್ನ ನೋಡೋಣ. ಇವರು ಶಾಸನಗಳಲ್ಲಿ ಶಿವಶರಣರು ಅನ್ನುವಂಥ ಒಂದು ಕೃತಿಯನ್ನು ರಚಿಸಿದ್ದಾರೆ. ಮತ್ತು ಇವ್ರದ್ದು ಫೇಮಸ್ ಇನ್ಯಾವುದು ಕೃತಿ ಇರುವಂಥದ್ದು, ಸಮಗ್ರ ವಚನ ಸಾಹಿತ್ಯ ಅಂತ ಏನಿದೆ ಸಂಪಾದನೆ, ಅದಕ್ಕೆ ಇವರು ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂಥ ಕೃತಿ ಯಾವುದು, ಮಾರ್ಗ 4. ಸೊ ಇದು ನೆನಪಿರಲಿ. ಓಕೆ, ಮುಂದಿನ ಪ್ರಶ್ನೆ 67. ಕನ್ನಡ ಛಂದೋಚಿಂತನೆಯ ಕುರಿತು ಕೃತಿಗಳು ಮತ್ತು ಕರ್ತೃಗಳ ಪಟ್ಟಿಯನ್ನು ನೀಡಲಾಗಿದ್ದು ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ನಾನು ಸ್ಟ್ರೈಟ್ ಅವೇ ಯಾವುದು ತಪ್ಪಾಗಿದೆ ಅದನ್ನು ಹೇಳ್ತಾ ಇದ್ದೀನಿ. ಚಂದೋ ವಿಕಾಸ BM ಶ್ರೀಕಂಠಯ್ಯ ಅಂತ ಕೇಳಿದ್ದಾರೆ. ಹೌದಾ? ಸೊ ಇದು ಚಂದೋ ವಿಕಾಸ BM ಶ್ರೀಕಂಠಯ್ಯ ಅಲ್ಲ. ಯಾರು ಬರೆದಿರುವಂಥದ್ದು ಚಂದೋ ವಿಕಾಸ? DS ಕರ್ಕಿ. ಸೊ ಸಾಕಷ್ಟು ಛಂದಶಾಸ್ತ್ರಗಳಿವೆ, ನಾವು ಆಗಲೇ ಹಳೆ ಪ್ರಶ್ನೆಯಲ್ಲಿ ನೋಡಿದ್ವಿ. ಅದರಲ್ಲಿ ಚಂದೋ ವಿಕಾಸ ಅನ್ನುವಂಥದ್ದು ಒಂದು ಪ್ರಮುಖ. ಯಾವುದು ಚಂದೋ ವಿಕಾಸ? ಯಾರು ಬರೆದಿರುವಂಥದ್ದು? DS ಕರ್ಕಿಯವರು. ಸೊ ಇವರು DS ಕರ್ಕಿಯವ್ರದ್ದು ಒಂದು ಕವನ ನಿಮಗೆ ಫುಲ್ ಫೇಮಸ್ ಇದ್ದೇ ಇರುತ್ತೆ. ಸೊ ಇವರು ಮನೆಗಳಲ್ಲಿ ಕನ್ನಡದ ದೀಪವನ್ನು ಹಚ್ಚಿಸಿದಂಥ ಕವಿ. ಏನು ಹಚ್ಚೇವು ಕನ್ನಡದ ದೀಪ ಬರೆದಿರುವಂಥವ್ರೆ DS ಕರ್ಕಿ. ಸೊ ಇದು ನೆನಪಿಟ್ಕೊಂಡು ಜೊತೆಗೆ ಅವರ ಕೃತಿ ಚಂದೋ ವಿಕಾಸ ಅನ್ನೋದು ನೆನಪಿರಲಿ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಮತ್ತಷ್ಟು ಆಪ್ಷನ್ಸ್ ಏನಿದೆ ಅದನ್ನು ನೋಡೋಣ. ಕವೀಶ್ವರ ನರಸಪ್ಪ ಇವರು ಕರ್ನಾಟಕ ಚಂದೋಮಂಜರಿ ಅಂತ ಬರೆದಿದ್ದಾರೆ. ಕರ್ನಾಟಕ ಚಂದೋಲಂಕಾರ ಸಾಹಿತ್ಯ ಲಕ್ಷಣ ಸಂಗ್ರಹ, ಇದನ್ನ ಚಾವಲಿ ರಾಮಸ್ವಾಮಿ ಶಾಸ್ತ್ರಿ ಅಂತ ಬರೆದಿದ್ದಾರೆ. ಕನ್ನಡ ಛಂದಸ್ಸು TV ವೆಂಕಟಾಚಲ ಶಾಸ್ತ್ರಿ ಅವರು ಬರೆದಿದ್ದಾರೆ. ಸೊ ಇಲ್ಲಿ ಚಂದೋ ವಿಕಾಸ ತುಂಬ ಏನು ಇಂಪಾರ್ಟೆಂಟ್ ಕೃತಿಯಾಗಿರೋದ್ರಿಂದ ಅಲ್ಲಿ ತಪ್ಪನ್ನು ಕೊಟ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಅನ್ನೋದು ಎಕ್ಸಾಮಿನರ್ ಟೆಸ್ಟ್ ಮಾಡ್ತಾ ಇರೋವಂಥದ್ದು. ಸೊ ಇದಿಷ್ಟು ನಮ್ಗೆ ಗೊತ್ತಿರಬೇಕು. ಇಲ್ಲಿರೋವಂಥವು ಎಲ್ಲದಕ್ಕೂ ನಮ್ಗೆ ಉತ್ತರ ಗೊತ್ತಿರಬೇಕು ಅಂತ ಏನಿಲ್ಲ. ಓಕೆ, ಸೊ ಮತ್ತಷ್ಟು ಚಂದೋ ಗ್ರಂಥಗಳು ಯಾವ್ಯಾವ ಇದ್ದಾವೆ ಕನ್ನಡದಲ್ಲಿ ಅಂತ ನೋಡ್ತಾವೆ. ಸೊ ಸಂಗೀತ ರತ್ನಾಕರ ಅನ್ನುವಂಥದ್ದು ಶಾರ್ಗ್ಣದೇವ ಅಂತ ಬರೆದಿರೋದು. ಇದು ಒಂದು ಅದ್ಭುತವಾದಂಥ ಛಂದಸ್ಸು ಕೃತಿ. ಓಕೆ, ನೆಕ್ಸ್ಟ್ ಜಿಹ್ವಾ ಬಂಧನ ಅಂತ ಇದನ್ನ ಬರೆದಿರೋರು ಯಾರು? ಈಶ್ವರ ಕವಿ. ನೆಕ್ಸ್ಟ್ ಚಂದೋಬುದಿ ಅಂತ ಇದೆ. ಸೊ ಇದನ್ನ ಯಾರು ಬರೆದಿರೋದು? 1ನೇ ನಾಗವರ್ಮ. ಸೊ 1ನೇ ನಾಗವರ್ಮ 2ನೇ ನಾಗವರ್ಮ ಅಂತ ಇಬ್ಬರು ಬರ್ತಾರೆ. ಸೊ 2ನೇ ನಾಗವರ್ಮ ಬರೆಯೋದು ಯಾವುದು? 2ನೇ ನಾಗವರ್ಮ. ಈತ ಬರೆಯೋದು ಕಾವ್ಯಾವಲೋಕನ. ಓಕೆ, ಸೊ ಕಾವ್ಯಾವಲೋಕನ ಬರೆಯುವಂಥದ್ದು 2ನೇ ನಾಗವರ್ಮ. ಸೊ 1ನೇ ನಾಗವರ್ಮ ಬರೆದಿರುವಂಥದ್ದು ಚಂದಶಾಸ್ತ್ರವಾದಂಥ ಚಂದೋಬುದಿ. ಓಕೆ, ನೆಕ್ಸ್ಟ್ ಮಾನಸೋಲ್ಲಾಸ ಅನ್ನುವಂಥದ್ದು ಇನ್ನೊಂದು ಅದ್ಭುತವಾದ ಕೃತಿ ಇದೆ. ಇದನ್ನು 3ನೇ ಸೋಮೇಶ್ವರ ಅನ್ನುವಂತಹ ಒಬ್ಬ ರಾಜನೇ ಬರೆದಿರೋದು. ಓಕೆ, ಈತ ಮಹಾ ಪಂಡಿತ ಆಗಿದ್ದ. ಇನ್ನು 6ನೇ ವಿಕ್ರಮಾದಿತ್ಯ ಅಂತ ಏನು ಬರ್ತಾನೆ ಕಲ್ಯಾಣ ಚಾಲುಕ್ಯರ, ಈತನ ಪುತ್ರ ಇವನು. ಓಕೆ, ಸೊ ಈತ ರಾಜ್ಯಾಡಳಿತದಲ್ಲಿ ಯಾವ ರೀತಿ ಸುಧಾರಣೆ ಮಾಡಿದ್ನೋ ಗೊತ್ತಿಲ್ಲ, ಆದರೆ ಈತ ಮಾತ್ರ ತನ್ನ ಕೃತಿಗಳು ತನ್ನ ಪಾಂಡಿತ್ಯದಿಂದ ತುಂಬ ಹೆಸರುವಾಸಿ.
ಅದು ಇವನು ಮಾನಸೋಲ್ಲಾಸ ಅಂತ ಕೃತಿ ಏನು ಬರೆದಿದ್ದಾನೆ, ಸೊ ಇದು ಛಂದಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ನೆಕ್ಸ್ಟ್ 68ನೇದು ಅವನ ಬಗ್ಗೆನೇ ಇದೆ ಪ್ರಶ್ನೆ. ಪ್ರಾಚೀನ ಕನ್ನಡದ ಒಂದು ಸುಪ್ರಸಿದ್ಧ ವಿಶ್ವಕೋಶ. ಸೊ ಇದು ವಿಶ್ವಕೋಶ ಮಾನಸೋಲ್ಲಾಸ. ಸೊ ಇದು ಛಂದಸ್ಸಿಗೂ ಸಂಬಂಧಪಟ್ಟಿದೆ. ಇದನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ರಚಿಸಿರೋದು? 3ನೇ ಸೋಮೇಶ್ವರ. ಈತ ಯಾರ ಪುತ್ರ? 6ನೇ ವಿಕ್ರಮಾದಿತ್ಯ, ಕಲ್ಯಾಣ ಚಾಲುಕ್ಯದ 6ನೇ ವಿಕ್ರಮಾದಿತ್ಯನ ಮಗ. 69ನೇ ಪ್ರಶ್ನೆ. ಸೊ ಈ ಕೆಳಗಿನ ಯಾವ ವಿದ್ವಾಂಸರು ಹಸ್ತಪ್ರತಿಗಳನ್ನು ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ತೃತೀಯ ದರ್ಜೆ, ಚತುರ್ಥ ದರ್ಜೆ ಎಂದು ವರ್ಗೀಕರಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಗೊತ್ತಿರಬೇಕು. ದೇವೀರಪ್ಪ ಅನ್ನುವಂಥವರು ವಿದ್ವಾಂಸರು. ಈ ಹಸ್ತಪ್ರತಿಗಳು ಏನು ಸಿಗ್ತವೆ ನಮಗೆ ತಾಳೆಗರಿಲಿ ಅಲ್ಲಿ ಇಲ್ಲಿ ಸಿಗ್ತವಲ್ಲ ಹಳೆಯ ಕೃತಿಗಳು, ಸೊ ಅದನ್ನ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ತೃತೀಯ ದರ್ಜೆ ಅಂತ ವಿಂಗಡಣೆ ಮಾಡಿದ್ದಾರೆ. ಸೊ 70ನೇ ಪ್ರಶ್ನೆ. ಸುಮಾರು 25ಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ ವಚನ ಪಿತಾಮಹ ಫ.ಗು. ಹಳಿಕಟ್ಟಿ ಇವರಿಂದ ಈ ಕೆಳಗಿನ ಯಾವ ಕೃತಿ ಸಂಪಾದಿಸಲ್ಪಟ್ಟಿಲ್ಲ? ಅಂದರೆ 3 ಕೃತಿಗಳು ಅವರಿಂದ ಸಂಪಾದಿಸಿದೆ, 1 ಅವರು ಸಂಪಾದಿಸಿಲ್ಲ ಅಂತ. ಸೊ ಶೂನ್ಯ ಸಂಪಾದನೆ ವಿಚ್ ಇಸ್ ರಿಲೇಟೆಡ್ ಟು ವಚನ ಸಾಹಿತ್ಯನಾ? ಎಸ್. ಸೊ ಶೂನ್ಯ ಸಂಪಾದನೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ. ಮೋಳಿಗೆ ಮಾರಯ್ಯನ ವಚನಗಳು ಹೆಸರೇ ಹೇಳ್ತಾ ಇದೆ, ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ. ದೇವರ ದಾಸಿಮಯ್ಯನ ವಚನಗಳು ಇದು ಕೂಡ ವಚನ ಸಾಹಿತ್ಯಕ್ಕೆ ಸಂಬಂಧ. ಸೊ ಗದಾಯುದ್ಧ ಸಂಗ್ರಹ. ಸೊ ಗದಾಯುದ್ಧ ಯಾರು ಬರೆದಿರುವಂಥದ್ದು? ರನ್ನನ ಗದಾಯುದ್ಧ ಸಂಗ್ರಹನ ಯಾರು ಮಾಡಿರೋವಂಥದ್ದು? ತೀನಂ ಶ್ರೀಕಂಠಯ್ಯ. ಸೊ ಇದರಿಂದ ಆಪ್ಷನ್ ಬಿ ಇಲ್ಲಿ ಫ.ಗು. ಹಳಿಕಟ್ಟಿ. ಅವರ ಪೂರ್ಣ ಹೆಸರೇನು? ಫ.ಗು. ಹಳಿಕಟ್ಟಿ ಅವರದು ಫಕೀರಪ್ಪ ಗುರುಬಸಪ್ಪ ಹಳಿಕಟ್ಟಿ. ಇವರು ವಚನಶಾಸ್ತ್ರಸಾರ ಅನ್ನೋಂಥ ಒಂದು ಕೃತಿ ಬರೆದಿದ್ದಾರೆ, ಇಂಪಾರ್ಟೆಂಟಾಗಿ. ಸೊ ಇದಕ್ಕೆ ಆಪ್ಷನ್ ಬಂದು ಆಪ್ಷನ್ ಬಿ, ಇದು ಅವರಿಂದ ರಚಿತವಾಗಿಲ್ಲ. ನೆಕ್ಸ್ಟ್. ಸೊ 71ನೇ ಪ್ರಶ್ನೆ. ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳಿದ್ದಾರೆ. ವಿಭಕ್ತಿ ಪ್ರತ್ಯಯ. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಯಾವುದ್ಯಾವುದು? ಕಳ್, ದಿರ್, ಅರ್, ಇರ್, ಅನ್, ಆನ್, ಇನ್ ಮತ್ತು ಅಲ್ಲಿ, ಆ. ಸೊ ಇದರಲ್ಲಿ ನಿಮಗೆ ಒಂದಂತೂ ಗೊತ್ತಿರುತ್ತೆ, ಅಲ್ಲಿ, ಆ. ಇವೆರಡು ಅಂತೂ ಕನ್ನಡದ ವಿಭಕ್ತಿ ಪ್ರತ್ಯಯ ಆಗಿದೆ. ಏನು? ಅ ಅಂದರೆ ಷಷ್ಠಿ ವಿಭಕ್ತಿ, ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ. ಇವೆರಡು ಅಂತೂ ಗೊತ್ತಿದೆ. ಸೊ ಇಲ್ಲಿ ಆಪ್ಷನ್ 4 ಎಲ್ಲೆಲ್ಲಿದೆ? ಎ ಮತ್ತು ಸಿ ಇವೆರಡರಲ್ಲಿದೆ. ಸೊ ಆಪ್ಷನ್ ಬಿ, ಆಪ್ಷನ್ ಡಿ ತಪ್ಪು. ಸ್ಟ್ರೈಟ್ ಅವೇ ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ಈಗ ಆನ್ ಮತ್ತು ಇನ್, ಈಗ ನಾವು ಪೂರ್ವದ ಹಳಗನ್ನಡಕ್ಕೆ ಹೋದರೆ, ಪೂರ್ವದ ಹಳಗನ್ನಡ ಅಂತಂದರೆ ಸೊ ಕವಿರಾಜ ಮಾರ್ಗಕ್ಕಿಂತ ಹಿಂದೆ ಪೂರ್ವದ ಹಳಗನ್ನಡ ನಾವು ಹೇಳ್ಬೋದು. ಅಲ್ಲಿಗಿಂತ ನಾವು ಶಾಸ್ತ್ರ ಗ್ರಂಥಗಳು ನಮಗೆ ಎಲ್ಲಿ ಕೃತಿಗಳು ಉಪಲಬ್ಧವಾಗಿವೆ ಅದಕ್ಕಿಂತ ಹಿಂದಿನ ಕಾಲ. ಸೊ ಎಲ್ಲಿ ನಾವು ಶಾಸನ ಸಾಹಿತ್ಯ ಅಂತ ಓದ್ತೀವಿ, ಕವಿರಾಜ ಮಾರ್ಗಕ್ಕಿಂತ ಹಿಂದೆ ಇರುವಂಥ ಶಾಸನ ಸಾಹಿತ್ಯ, ಅದನ್ನು ನಾವು ಪೂರ್ವದ ಹಳಗನ್ನಡ ಅಂತ ಭಾವಿಸ್ಬೋದು. ಸೊ ಇಲ್ಲಿ ಆನ್ ಅನ್ನೋದು ಪೂರ್ವದ ಹಳಗನ್ನಡದಲ್ಲಿ ದ್ವಿತೀಯ ವಿಭಕ್ತಿಯಾಗಿ ಆ್ಯಕ್ಟ್ ಆಗುತ್ತೆ. ಸೊ ಆನ್ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿಯಾಗಿ ಪೂರ್ವದ ಹಳಗನ್ನಡದಲ್ಲಿ ನಾವು ಕಾಣ್ತೀವಿ. ಸೊ ಇದಕ್ಕೆ ಉದಾಹರಣೆ ಏನು? ಶಾಸನ ಸಾಹಿತ್ಯದಲ್ಲಿ ನಾವು ಗಮನಿಸ್ತೀವಿ, ಕೋಟೆಯಾನ್ ರೋಹಿಸಿ. ಸೊ ಇಲ್ಲಿ ನೋಡಿ ಆನ್ ಅಂತ ಇದೆ. ಸ್ವರ್ಗಾಗ್ರಮಾನ್ ಏರಿದಾರ್. ಸ್ವರ್ಗಾಗ್ರಮಾನ್ ಏರಿದಾರ್. ಸೊ ಇಲ್ಲಿ ಆನ್ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಯಾವುದಕ್ಕೆ ಸಂಬಂಧಿಸಿದ್ದೆ? ಅನ್ನು. ಇವಾಗೇನು ನಾವು ಅನ್ನು ಅಂತ ಹೇಳ್ತೀವಿ ದ್ವಿತೀಯ ವಿಭಕ್ತಿ, ಸೊ ಇದು ಆನ್ ಎಂತಾಗಿತ್ತು ಎಲ್ಲಿ? ಪೂರ್ವದ ಹಳಗನ್ನಡದಲ್ಲಿ. ಸೊ ಆದ್ದರಿಂದ ಇಲ್ಲಿ ಆನ್ ಅಂತ ಏನಿದೆ ಇದು ಸರಿಯಾಗುತ್ತೆ. ಸೊ ಆಪ್ಷನ್ 3 ಮತ್ತು ಆಪ್ಷನ್ 4, ಆಪ್ಷನ್ ಎ ಈಸ್ ರೈಟ್. ಸೊ 72ನೇ ಪ್ರಶ್ನೆ. ಜಾನಪದ ಕ್ಷೇತ್ರ ಕಾರ್ಯಕರ್ತನಿಗಿರಬೇಕಾದ ಅರ್ಹತೆಗಳು ಏನು ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ಸ್ ನೋಡೋಣ. 1ನೇ ಸ್ಟೇಟ್ಮೆಂಟು, ಆ ಕ್ಷೇತ್ರದ ಪ್ರಾಥಮಿಕ ತಿಳುವಳಿಕೆ. ಸೊ ಫಂಡಮೆಂಟಲ್ಸ್ ಏನಿದೆ ಆಯಾ ಕ್ಷೇತ್ರಗಳಲ್ಲಿ ಅದು ಎಲ್ಲರಿಗೂ ತಿಳಿದಿರಲೇಬೇಕು. ಸೊ ಇದು ಆಪ್ಷನ್ ಸರಿಯಾಗುತ್ತೆ. ಆಧುನಿಕ ಉಡುಗೆ ತೊಡುಗೆ. ಲೆಟ್ ಅಸ್ ಹೋಲ್ಡ್ ಆನ್ ಇಟ್. ಸೊ ಅಪಾರ ಹಳಗನ್ನಡ ಪಾಂಡಿತ್ಯ. ನೋಡೋಣ. ವೈಜ್ಞಾನಿಕ ಉಪಕರಣಗಳ ಬಳಕೆ. ಸೊ ವೈಜ್ಞಾನಿಕ ಉಪಕರಣಗಳ ಬಳಕೆ ಅನ್ನುವಂಥದ್ದು ಜಾನಪದ ಕ್ಷೇತ್ರಕ್ಕೂ ಬೇಕಾಗುತ್ತೆ. ಯಾಕೆ? ಈಗ ಎಲ್ಲ ಕ್ಷೇತ್ರಗಳು ವೈಜ್ಞಾನಿಕ ಉಪಕರಣಗಳಿಂದಲೇ ನಡೀತಾ ಇರೋದು, ರೈಟ್? ಸೊ ಆದ್ದರಿಂದ ಜಾನಪದ ಕ್ಷೇತ್ರಕ್ಕೆ ಈಗ ನಾವು ಸೈಂಟಿಫಿಕ್ ಅಪ್ರೋಚನ್ನ ಮಾಡಲೇಬೇಕು, ರೈಟ್? ಸೊ ಸೈಂಟಿಫಿಕ್ ಅಪ್ರೋಚಿಂದ ಇಲ್ಲದೆ ಇವಾಗ ಯಾವ ಕ್ಷೇತ್ರನೂ ಇಲ್ಲ. ಆದ್ದರಿಂದ ವೈಜ್ಞಾನಿಕ ಉಪಕರಣಗಳ ಬಳಕೆ ಏನಿದೆ ಇದು ನಮ್ಗೆ ಗೊತ್ತಿರಲೇಬೇಕು. ಸೊ ಆದ್ದರಿಂದ ಆಪ್ಷನ್ 1 ಮತ್ತು ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಸೊ ಆಧುನಿಕ ಉಡುಗೆ ತೊಡುಗೆ ಬಗ್ಗೆ ಗೊತ್ತಿರಲಿಲ್ಲ ಅಂದರೂ ನಡೆಯುತ್ತೆ. ಅಪಾರ ಹಳಗನ್ನಡ ಪಾಂಡಿತ್ಯ ನಮಗೇನು ಬೇಕು? ನಮ್ಮದು ಇಲ್ಲಿ ದೇಸಿ ಸಾಹಿತ್ಯ, ನಮಗೆ ಮಾರ್ಗ ಬೇಕಾಗಿಲ್ಲ ಇಲ್ಲಿ, ರೈಟ್? ಸೊ ಜಾನಪದ ಕ್ಷೇತ್ರ ಏನಿದು ದೇಸಿ ನಡೆನುಡಿ ಮತ್ತು ಇಲ್ಲಿರುವಂತಹ ಏನಂತಾರೆ ಗ್ರಾಮೀಣ ಸೊಗಡು, ಇದ್ರ ಬಗ್ಗೆ ಜ್ಞಾನ ಇದ್ದರೆ ಸಾಕು. ಹಳಗನ್ನಡದ ಬಗ್ಗೆ ಅಪಾರ ಪಾಂಡಿತ್ಯ ಬೇಕಾಗಿಲ್ಲ, ರೈಟ್? 73ನೇ ಪ್ರಶ್ನೆ. ಕಾವ್ಯಮೀಮಾಂಸೆಯಲ್ಲಿ ಬರುವಂತಹ ರಸಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದರ ಶ್ಲೋಕ ನಿಮ್ಗೆ ಗೊತ್ತಿದ್ದರೆ ಈ ಪ್ರಶ್ನೆಗೆ ಉತ್ತರ ಮಾಡಬಹುದಿತ್ತು. ಸೊ ನಿಮಗೆ 8 ಸ್ಥಾಯಿ ಭಾವಗಳನ್ನ ಕುರಿತು ಒಂದು ಶ್ಲೋಕ ಇದೆ. ಏನದು?
ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೌ ಭಯಂ ತಥಾ ಜುಗುಪ್ಸಾ ವಿಸ್ಮಯಶ್ಚೇತಿ ಸ್ಥಾಯಿ ಭಾವ ಪ್ರಕೀರ್ತಿತ ಅಂತ. ಸೊ ಇಲ್ಲಿ ರತಿ ಅನ್ನುವಂಥದ್ದು ಮೊದಲಿಗೆ ಬರುತ್ತೆ. ಓಕೆ, ರತಿ ಅನ್ನೋದು ಮೊದಲಿಗೆ ಬರುತ್ತೆ. ರತಿ ಯಾವುದರ ಸ್ಥಾಯಿ ಭಾವ, ಯಾವ ರಸದ ಸ್ಥಾಯಿ ಭಾವ? ಶೃಂಗಾರ ರಸದ ಸ್ಥಾಯಿ ಭಾವ. ಸೊ ಶೃಂಗಾರ ಎಲ್ಲೆಲ್ಲಿದೆ? ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಇದೆ, ರೈಟ್. ಸೊ ರತಿರ್ ಹಾಸಶ್ಚ ಹಾಸ್ಯ ಇದೆ, ಆಮೇಲೆ ಶೋಕಶ್ಚ ಕರುಣ ಇದೆ, ಆಮೇಲೆ ಕ್ರೋಧ ಅನ್ನುವಂಥದ್ದು ರೌದ್ರ. ಓಕೆ, ಸೊ ಇಲ್ಲಿ ಕರುಣ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ರೌದ್ರ ಅನ್ನುವಂಥದ್ದು ಸರಿ. ವೀರ, ಭಯಾನಕ, ಭೀಭತ್ಸ, ಆಮೇಲೆ ಅದ್ಭುತ ಬರುತ್ತೆ. ಸೊ ಎಲ್ಲ ರಸಗಳು ಕಡೆಯಲ್ಲಿ ಅದ್ಭುತ ರಸದಲ್ಲಿ ವಿಲೀನ ಆಗ್ತವೆ. ಸೊ ಅದ್ಭುತ ಅನ್ನೋಂಥದ್ದು ಕಡೆಗೆ ಬರಬೇಕು ಅನ್ನೋದು ಇದು ಗೊತ್ತಿರಬೇಕು. ಓಕೆ, ಸೊ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭತ್ಸ, ಅದ್ಭುತ ಇದಕ್ಕೆ ಸರಿಯಾದಂಥ ಆಪ್ಷನ್, ರೈಟ್. ಈಗ ಆಪ್ಷನ್ ಬಿ ಯಾಕೆ ತಪ್ಪಾಗುತ್ತೆ? ಸೊ ಮೂರನೇದು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ವೀರ ಅಂತ. ಸೊ ಮೂರನೇದು ಏನು ಬರೋದು? ಶೋಕ. ಸೊ ರತಿರ್ ಹಾಸಶ್ಚ ಶೋಕಶ್ಚ, ಮೂರನೇದು ಶೋಕ ಬಂದು ಕರುಣಕ್ಕೆ ಸಂಬಂಧಿಸಿದ್ದು. ಸೊ ಇಲ್ಲಿ ಕರುಣ ವೀರ ಆದಮೇಲೆ ಕೊಟ್ಟಿದ್ದಾರೆ. ವೀರ ಎಲ್ಲಿ ಬರೋದು? ಐದನೇದು, ಉತ್ಸಾಹಕ್ಕೆ. ಓಕೆ, ಸೊ ವೀರರಸ ಅನ್ನೋದು ಉತ್ಸಾಹದ ಸ್ಥಾಯಿ ಭಾವದಿಂದ ಬರುವಂಥದ್ದು. ಆದ್ದರಿಂದ ಆಪ್ಷನ್ ಬಿ ತಪ್ಪಾಗುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಓಕೆ, ಭರತ 8 ಸ್ಥಾಯಿ ಭಾವ ಮತ್ತು 8 ರಸಗಳ ಬಗ್ಗೆ ಏನೋ ಹೇಳ್ದ. ಆದರೆ 9ನೇ ರಸ ಇದೆ ಅನ್ನುವಂಥದ್ದು ಮುಂದಿನ ಕೆಲವು ಅಲಂಕಾರಶಾಸ್ತ್ರಜ್ಞರು ಅಥವಾ ಕಾವ್ಯಮೀಮಾಂಸಕರು ಏನು ಬರ್ತಾರೆ ಅವರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಸೊ ಅದರಲ್ಲಿ ಶಾಂತ ಅನ್ನೋವಂಥ ಸ್ಥಾಯಿಭಾವದಿಂದ ಶಮ ಅನ್ನೋವಂಥ ಸ್ಥಾಯಿಭಾವದಿಂದ ಶಾಂತರಸ ಅನ್ನೋವಂಥದ್ದು ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಓದ್ಕೋಬೇಕು. ಸೊ ಈಗ 74ನೇ ಪ್ರಶ್ನೆ. ಈ ಕೆಳಗಿನ ಕಾವ್ಯಮೀಮಾಂಸಕರ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಕಾಲಾನುಕ್ರಮದಲ್ಲಿ ಹೊಂದಿಸಿ ಇವ್ರನ್ನ ಗುರುತಿಸಬೇಕು. ಓಕೆ, ಸೊ ಭರತ ಇವನೇ ಆದಿ ಕಾವ್ಯಮೀಮಾಂಸಕ್ಕೆ. ಇವನ ಕೃತಿ ಯಾವುದು? ನಾಟ್ಯಶಾಸ್ತ್ರ. ಇದೇ ಆದ್ಯ ಗ್ರಂಥ ಅಲ್ವಾ. ಸೊ ಇವನ ಆದಮೇಲೆ ಯಾರು ಬರ್ತಾರೆ? ದಂಡಿ. ಯಾವಾಗ? 7ನೇ ಶತಮಾನದಲ್ಲಿ. ಈತ ಆದಮೇಲೆ ರುದ್ರಟ ಬರ್ತಾನೆ, ಆಮೇಲೆ ಕುಂತಕ 10ನೇ ಶತಮಾನ, ಆಮೇಲೆ ವಿಶ್ವನಾಥ 14ನೇ ಶತಮಾನಕ್ಕೆ ಬರುವಂಥದ್ದು. ಸೊ ವಿಶ್ವನಾಥ ಕಡೆಗೆ ಬರ್ತಾನೆ ಅನ್ನೋದು ಗೊತ್ತಿರಬೇಕು, ಭರತ ಮೊದಲಿಗೆ ಬರ್ತಾನೆ ಅನ್ನೋಂಥದ್ದು ಗೊತ್ತಿರಬೇಕು. ಓಕೆ, ಸೊ ಈಗ ದಂಡಿ ಯಾವುದ್ರ ಬಗ್ಗೆ ಕೆಲಸ ಮಾಡಿದ್ದಾನೆ? ದಂಡಿ. ಸೊ ದಂಡಿದು ನಿಮ್ಗೆ ಗೊತ್ತಿರುತ್ತೆ. ದಂಡಿದು ಯಾವುದು? ಕಾವ್ಯಾದರ್ಶ. ಏನು ಕಾವ್ಯಾದರ್ಶ? ಯಾಕೆ ಫೇಮಸ್ಸು ಕಾವ್ಯಾದರ್ಶ? ಸೊ ನಮ್ಮ ಪ್ರಥಮ ಉಪಲಬ್ಧ ಕೃತಿ ಏನಿದೆ ಕವಿರಾಜ ಮಾರ್ಗ, ಇದು ಯಾವುದನ್ನು ಆಧರಿಸಿ ಬರೆದಿರುವಂಥದ್ದು? ದಂಡಿಯ ಕಾವ್ಯಾದರ್ಶವನ್ನು. ಓಕೆ, ಸೊ ಕವಿರಾಜ ಮಾರ್ಗ ಕೂಡ ಒಂದು ಲಕ್ಷಣ ಗ್ರಂಥನೇ. ಓಕೆ, ಸೊ ಇದು ಕೇವಲ ಲಕ್ಷಣ ಗ್ರಂಥವಾಗಿ ಉಳಿದಿಲ್ಲ. ಇಲ್ಲಿ ಕರ್ನಾಟಕದ ಏನಿದೆ ಇತಿಹಾಸದ ಬಗ್ಗೆನೂ ಕೊಟ್ಟಿದ್ದಾರೆ, ಕನ್ನಡಿಗರ ಪರಾಕ್ರಮದ ಬಗ್ಗೆ ಎಲ್ಲ ವಿವರಿಸಿದ್ದಾನೆ ಕವಿರಾಜ ಮಾರ್ಗಕಾರ. ಬಟ್ ಇದು ಇನಿಷಿಯಲಿ ಬಂದು ಒಂದು ಲಕ್ಷಣ ಗ್ರಂಥ. ಓಕೆ, ಒಂದು ಅಲಂಕಾರ ಶಾಸ್ತ್ರ ಗ್ರಂಥ ಅಂತ ಹೇಳ್ಬೋದು. ಸೊ ದಂಡಿ ಬಂದು ಯಾವಾಗ ಕಾವ್ಯದರ್ಶನ ಬರೀತಾನೆ. ಸೊ ಈತ 7ನೇ ಸೆಂಚುರಿಯಲ್ಲಿ ಇರ್ತಾನೆ ಅಂತ ಹೇಗೆ ಕಂಡುಹಿಡ್ಕೋಬೋದು ನಾವು? ಕವಿರಾಜ ಮಾರ್ಗ ಅದನ್ನ ಆಧರಿಸಿ ಬರೆದಿದೆ ಅಂದರೆ ಇದಕ್ಕಿಂತ ಮುಂಚೆ ಆತನ ಕೃತಿ ರಚನೆ ಮಾಡಿದ್ದಾನೆ ಅಂತ ಗೆಸ್ ಮಾಡ್ಬೋದು. ಹೇಗೆ? ಇದು ಕವಿರಾಜ ಮಾರ್ಗ ಬರುವಂಥದ್ದು 9ನೇ ಶತಮಾನದಲ್ಲಿ, ಕ್ರಿಸ್ತಕ 850 ಅಂದರೆ 9ನೇ ಶತಮಾನ. ಸೊ ಈತ 9ನೇ ಶತಮಾನದಲ್ಲಿ ಆ ಕೃತಿನ ಆಧರಿಸಿ ಬರೆದಿದ್ದಾನೆ ಅಂದರೆ ಆತ 9ನೇ ಶತಮಾನಕ್ಕಿಂತ ಮುಂಚೆ ಇರ್ತಾನೆ ಅಂತ. ಸೊ ದಂಡಿ 7ನೇ ಶತಮಾನದಲ್ಲಿ ಬರ್ತಾನೆ. ಓಕೆ, ಸೊ ಈ ರೀತಿ ನೀವು ಒಂದಷ್ಟು ಗೆಸ್ ವರ್ಕ್ ಮಾಡಿದ್ರೆ ಒಂದಷ್ಟು ಉತ್ತರಗಳು ಕಾಲಾನುಕ್ರಮಕ್ಕೆ ಗುರುತಿಸ್ಬೇಕಾದ್ರೆ ಸರಿ ಹೊಂದುತ್ತೆ. ಓಕೆ, ಸೊ ಈಗ ರುದ್ರಟ ಅನ್ನೋಂಥ ಒಬ್ಬನ ಬಗ್ಗೆ ಒಂದು ಕೃತಿ ಇದೆ. ಆತ ಬರೆದಿರೋವಂಥದ್ದು ಯಾವುದು? ಕಾವ್ಯಾಲಂಕಾರ. ಓಕೆ, ಸೊ ಕಾವ್ಯಾಲಂಕಾರ ಇನ್ನೊಬ್ಬರು ಬರೆದಿದ್ದಾರೆ. ಯಾರು? ಭಾಮಹಂದು ಕೃತಿ ಬಂದು ಕಾವ್ಯಾಲಂಕಾರ, ರೈಟ್. ಸೊ ಇದು ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನಿಲ್ಲಿ ರುದ್ರಟನ ಕೃತಿನ ಹಾಕಿದ್ದೀನಿ, ರೈಟ್. 75ನೇ ಪ್ರಶ್ನೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕನ್ನಡ ಸಾಹಿತಿಗಳ ಕಾಲಾನುಕ್ರಮಣಿಕೆ ಎಗೈನ್. ಓಕೆ, ಸೊ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಮೊದಲಿಗೆ ಪಂಪ ಪ್ರಶಸ್ತಿ ಇರ್ಬೋದು, ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು. ಇವು ಮೂರನ್ನು ಮುಡಿಗೇರಿಸಿಕೊಂಡಂತಹ ಮಹಾನ್ ಧೀಮಂತ ಯಾರು? ಕುವೆಂಪು. ಓಕೆ, ಸೊ ಇದ್ರ ಬಗ್ಗೆ ಯಾರಿಗೂ ಡೌಟ್ ಇರಲ್ಲ. 1955ರಲ್ಲಿ ಮೊದಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂತು ಕನ್ನಡಕ್ಕೆ. ಅದನ್ನು ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಕೃತಿಗೆ ತಗೊಂಡ್ರು. ಓಕೆ, ಇವರು ಆದ ತಕ್ಷಣ ಯಾವುದೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಪಡೀಲಿಲ್ಲ. ಆದರೆ ಪಡೆದಿದ್ದು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋಂಥ ಏನು ನಾವು ಟೆಕ್ಸ್ಟ್ ರೆಫರ್ ಮಾಡ್ತೀವಿ, ಈ ಕೃತಿಗೆ ರಮಶ್ರೀ ಮಗಳೆಯವರು ಮುಂದಿನ ವರ್ಷ ಅಂದರೆ 55ರ ಮುಂದಿನ ವರ್ಷ 56ರಲ್ಲಿ ಪಡೀತಾರೆ. ಓಕೆ, ಈ ವಿಚಾರ ಗೊತ್ತಿರಬೇಕು. ನೆಕ್ಸ್ಟ್ 57ರಲ್ಲಿ ಕನ್ನಡಕ್ಕೆ ಯಾವುದು ಪ್ರಶಸ್ತಿ ಬರಲ್ಲ, 58ರಲ್ಲಿ ಬೇಂದ್ರೆ ಅವರಿಗೆ ಬರುತ್ತೆ. ಓಕೆ, ಸೊ ಜ್ಞಾನಪೀಠದಲ್ಲೂ ಕುವೆಂಪು ಆದಮೇಲೆ ಬೇಂದ್ರೆಗೆ ಬರುತ್ತೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಕುವೆಂಪು ಆಗಿ ರಮಶ್ರೀ ಮಗಳೇ ಆಗಿ ಬೇಂದ್ರೆ ಅವ್ರಿಗೆ ಬರುತ್ತೆ. ಸೊ ಯಾವ ಕೃತಿಗೆ? ಅರಳು ಮರಳು ಅನ್ನೋಂಥ ಕೃತಿಗೆ. ನೆಕ್ಸ್ಟ್ ಇಲ್ಲಿ ಬಿ ವಿ ಕಾರಂತರಿಗೆ 59ನೇ, ಬೇಂದ್ರೆ ಅವರ ಆದಮೇಲೆ ಯಕ್ಷಗಾನ ಬಯಲಾಟ ಅನ್ನುವಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿನ ಕೊಡ್ತಾರೆ. ಸೊ ಇದಿಷ್ಟು ಗೊತ್ತಿರಬೇಕು.
77ನೇ ಪ್ರಶ್ನೆ, ಇವುಗಳು ಕನ್ನಡದ ಪ್ರಸಿದ್ಧ ಪ್ರಬಂಧ ಕೃತಿಗಳು ಅಂತ ಕೇಳ್ತಾ ಇದ್ದಾರೆ. ಯಾವ್ಯಾವ್ದು ಕೊಟ್ಟಿರೋದು? ಹುಳಿ ಮಾವಿನ ಮರ, ಉರಿ ಬರಲಿ ಸಿರಿ ಬರಲಿ, ನಮ್ಮ ಊರಿನ ರಸಿಕರು, ಹರಿಜನೋದ್ಧಾರ. ಸೊ ಇಲ್ಲಿ ಕೊಟ್ಟಿರುವಂತಹ 4 ಕೃತಿಗಳಲ್ಲಿ 2 ಪ್ರಬಂಧ ಕೃತಿಗಳಾಗಿಲ್ಲ. ಅವು ಯಾವ್ಯಾವುದು ಅಂದರೆ ಹುಳಿ ಮಾವಿನ ಮರ ಮತ್ತು ಉರಿ ಬರಲಿ ಸಿರಿ ಬರಲಿ. ಇವೆರಡು ಏನು ಹಾಗಾದರೆ? ಇವೆರಡು ಬಯೋಗ್ರಫೀಸ್, ಆಟೋಬಯೋಗ್ರಫೀಸ್, ಆತ್ಮಕಥನಗಳು. ಸೊ ಹುಳಿ ಮಾವಿನ ಮರ ನಿಮ್ಗೆ ಗೊತ್ತಿರೋ ಹಾಗೆ ಫೇಮಸ್ ರೈಟರ್ ಆ್ಯಂಡ್ ಜರ್ನಲಿಸ್ಟ್ ಪಿ ಲಂಕೇಶ್ ಅವರ ಆತ್ಮಕಥನ. ಉರಿ ಬರಲಿ ಸಿರಿ ಬರಲಿ ಬಂದು R.C. ಹಿರೇಮಠ್ ಇವರ ಆತ್ಮಕಥನ. ಸೊ ನಮ್ಮ ಊರಿನ ರಸಿಕರು ಬರೆದಿರೋದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಇವ್ರನ್ನ ನಾವು ಹೇಮಾವತಿ ತೀರದ ಗಾಂಧಿ ಅಂತ ಸಂಬೋಧಿಸ್ತೀವಿ. ಸೊ ಇಲ್ಲಿ ಹರಿಜನೋದ್ಧಾರ ಅಂತ ಏನಿದೆ ಇದನ್ನ ಸಿಂಪಿ ಲಿಂಗಣ್ಣ ಅವರು ಬರೆದಿದ್ದಾರೆ. ಸೊ ಆಪ್ಷನ್ಸ್ ಬಂದು ಇದಕ್ಕೆ ಉತ್ತರ ಆಪ್ಷನ್ ಡಿ ಆಗುತ್ತೆ. ಓಕೆ, ಸೊ ಈಗ ಉತ್ತರ ತಿಳ್ಕೊಂಡ್ವಿ. ಹಾಗೆ ಗೊರೂರು ಅವ್ರ ಬಗ್ಗೆ ಮತ್ತು ಸಿಂಪಿ ಲಿಂಗಣ್ಣ ಅವ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಯೋಣ. ಗೊರೂರು ಅವರು ನಿಮ್ಗೆ ಗೊತ್ತಿರೋ ಹಾಗೆ ಅಮೇರಿಕಾದಲ್ಲಿ ಗುರೂರು ಅನ್ನುವಂಥ ಒಂದು ಪ್ರವಾಸ ಕಥನನ ಬರೆದಿದ್ದಾರೆ. ಇದನ್ನ ತುಂಬ ಸತಿ ರಿಪೀಟ್ ಆಗಿದೆ, ಇದರ ಕಡೆ ಒಂಚೂರು ಗಮನ ಇರಲಿ. ನೆಕ್ಸ್ಟ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಫೇಮಸ್ ಪಿಕ್ಚರ್ ಇದೆ, ಭೂತಯ್ಯನ ಮಗ ಅಯ್ಯು. ಇದರ ಮೂಲ ಕರ್ತೃ ಬಂದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಇದು ಗೊತ್ತಿರಬೇಕು. ನೆಕ್ಸ್ಟ್, ಸಿಂಪಿ ಲಿಂಗಣ್ಣವರು ಬಿಜಾಪುರದ ಚಡಚಣ್ಣವರು. ಓಕೆ, ಸೊ ಇವರ ಮೂಲ ಕಾರ್ಯ ಸಾಧನೆ ಎಲ್ಲಿ ಅಡಗಿದೆ ಅಂತಂದರೆ ಗರತಿಯ ಹಾಡು ಅಂತ ಏನಿದೆ, ತ್ರಿಪದಿ ಹಾಡುಗಳ ಸಂಗ್ರಹ, ಇದನ್ನ ಮಾಡಿರೋದು ಇವರೇ. ಓಕೆ, ಸೊ ನೆಕ್ಸ್ಟ್, ಇವ್ರನ್ನ ಜಾನಪದ ತಜ್ಞ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದಿಷ್ಟು ಸಿಂಪಿ ಲಿಂಗಣ್ಣವರ ಪರಿಚಯ. ಓಕೆ, 78ನೇ ಪ್ರಶ್ನೆ, ಈ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿರುವಂಥದ್ದು ಕಾವ್ಯದ ಅರ್ಥ ಮತ್ತು ಅದರ ಸ್ವರೂಪದ ಕುರಿತಾಗಿ ಹಲವಾರು ಕಾವ್ಯ ಮೀಮಾಂಸಕರು ಮಾಡಿರುವಂಥ ಸ್ಟೇಟ್ಮೆಂಟ್ಸ್ ಮೇಲೆ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ಶಬ್ದಾರ್ಥವು ಸಹಿತವು ಕಾವ್ಯಂ. ಇದನ್ನ ಯಾರು ಬರೆದಿರೋದು? ಇದು ಭಾಮಹನಿಂದ. ಸೊ ಭಾಮಹನ ಕೃತಿ ಯಾವುದು? ಕಾವ್ಯ ಅಲಂಕಾರ. ಓಕೆ, ಸೊ ಇವನು ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ. ಓಕೆ, ನೆಕ್ಸ್ಟ್, ವಾಕ್ಯಂ ರಸಾತ್ಮಕ ಕಾವ್ಯಂ. ಇದನ್ನ ಹೇಳಿರೋದು ಯಾರು? ರಾಜಶೇಖರ ಅಲ್ಲ. ಇದನ್ನ ಹೇಳಿರೋದು ಯಾರು? ವಿಶ್ವನಾಥ ಅನ್ನುವಂಥವ್ನು. ಸೊ ಇವನು 14th ಸೆಂಚುರಿಲಿ ಬರ್ತಾನೆ. ನೆಕ್ಸ್ಟ್, ಮೂರನೇ ಸ್ಟೇಟ್ಮೆಂಟ್ ಏನಿದೆ? ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದರಸ ನಿಷ್ಪತ್ತಿ. ಸೊ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಭರತನ ರಸ ಸೂತ್ರ. ಓಕೆ, ಸೊ ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ 1 ಆ್ಯಂಡ್ ಆಪ್ಷನ್ 3 ಸರಿಯಾಗಿರೋದ್ರಿಂದ ಆಪ್ಷನ್ ಡಿ, ಸಾರಿ ಇಲ್ಲಿ ತಪ್ಪಾಗಿರೋದಲ್ವ ಕೇಳ್ತಾ ಇರೋದು. ಸೊ ಆಪ್ಷನ್ 2 ಆ್ಯಂಡ್ 4 ಆರ್ ರಾಂಗ್. ಸೊ ರೀತಿರಾತ್ಮಕ ಕಾವ್ಯ ಸಹ ಯಾರು ಬರೆದಿರೋದಾಗಾರೆ? ಕ್ಷೇಮೇಂದ್ರ ಅಲ್ಲ. ಕ್ಷೇಮೇಂದ್ರ ಈಸ್ ರಿಲೇಟೆಡ್ ಟು ಔಚಿತ್ಯ. ಸೊ ಈ ಒಂದು ಔಚಿತ್ಯ ವಿಚಾರ ಚರ್ಚಾ ಅಂತ ಒಂದು ಪುಸ್ತಕ ಇದೆ. ಸೊ ಇವನು ಔಚಿತ್ಯಕ್ಕೆ ಸಂಬಂಧಪಟ್ಟವನು. ಸೊ ರೀತಿರಾತ್ಮಕ ಕಾವ್ಯಾಸ ಅಂತ ಹೇಳಿದವ್ರು ಯಾರು? ವಾಮನ. ಓಕೆ, ಸೊ ವಾಮನ ಮೊದಲ ವ್ಯಕ್ತಿ, ರೀತಿಗೂ ಆತ್ಮ ಇದೆ ಅಂತ ಹೇಳಿದವನು. ಸರಿ, ಹಾಗಾದರೆ. ಸೊ ಈಗ 79ನೇ ಪ್ರಶ್ನೆ, ಇಲ್ಲಿರುವ ಯಾವುವು ತದ್ಭವ ಪದಗಳು ಅಂತ ಕೇಳಿದ್ದಾರೆ. ಓಕೆ, ತಟ, ಕೋವಣ, ಆಕರ, ಬೆನಕ. ರೈಟ್. ಸೊ ಇಲ್ಲಿರೋ ಆಪ್ಷನ್ಸ್ಗಳಲ್ಲಿ ಬೆನಕ ಇದು ತದ್ಭವ ಅಲ್ವಾ? ನೋಡಿ, ವಿನಾಯಕ ಅನ್ನುವಂತಹ ಒಂದು ತತ್ಸಮ ಪದಕ್ಕೆ ಬೆನಕ ಅನ್ನೋದು ತದ್ಭವ. ಓಕೆ, ಸೊ ಬೆನಕ ತದ್ಭವ ಆಯಿತು. ಸೊ ಆಪ್ಷನ್ 4 ಎಲ್ಲೆಲ್ಲಿದೆ? ಸಿ ಮತ್ತು ಆಪ್ಷನ್ ಬಿ. ಸೊ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಡಿ ಡಿಲೇಟೆಡ್. ಓಕೆ, ಸೊ ಈಗ ನಮಗೆ ತಟ ಅನ್ನುವಂಥ ಒಂದು ಶಬ್ದ ಬರುತ್ತೆ. ಇದನ್ನ ಎಲ್ಲಿ ಕೇಳಿರ್ಬೋದು ನೀವು? ಕುವೆಂಪು ಅವ್ರದ್ದು ಒಂದು ಸಾಲಿದೆ. ಏನದು? ದಿಗುತಟದಲ್ಲಿ ತೆರೆಯುತ್ತಿತ್ತು ಹಗಲಿನಕ್ಷಿ, ಮುಗಿಲಗರಿಯ ಕಾಯಿಸಿತ್ತು ಗಗನ ಪಕ್ಷಿ ಅಂತ ಒಂದು ಸಾಲಿದೆ. ಸೊ ಅಲ್ಲಿ ದಿಗುತಟ ಅಂತ ಒಂದು ಪದ ಬರುತ್ತೆ. ಸೊ ತಟ ಅಂದ್ರೇನು? ತಟ ಅಂದರೆ ದಡ ಅಂತ. ಓಕೆ, ಸೊ ದಡ ಅನ್ನೋದು ತದ್ಭವ ಆಗುತ್ತೆ, ತಟ ಅನ್ನೋದು ಹಾಗಾದರೆ ತತ್ಸಮ ಆಗುತ್ತೆ. ರೈಟ್. ಸೊ ಫಸ್ಟ್ ಆಪ್ಷನ್ನು ತತ್ಸಮ ಆದರೆ ಎಲ್ಲೆಲ್ಲಿ ಫಸ್ಟ್ ಆಪ್ಷನ್ ಇದೆ? ಸೊ ಆಪ್ಷನ್ ಏನಲ್ಲಿದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ಇದಕ್ಕೆ ಉತ್ತರ ಏನಾಗಾದರೆ ಆಪ್ಷನ್ ಬಿ. ಸೊ ಕೋವಣ ಮತ್ತು ಆಕಾರ ಇವುದರಲ್ಲಿ ಯಾವುದು ತತ್ಸಮ ತದ್ಭವ? ಆಕಾರ ಬಂದು ಇದು ಸಂಸ್ಕೃತ ಪದ, ಆದ್ದರಿಂದ ಇದು ತದ್ಭವ ಆಗಲ್ಲ. ರೈಟ್. ಸೊ ಕೋವಣ ಬಂದು ತದ್ಭವ. ಓಕೆ, ಸೊ ಇದಕ್ಕೆ ಆಪ್ಷನ್ ಬಿ ಉತ್ತರ. ಸೊ 80ನೇ ಪ್ರಶ್ನೆ ಹೇಳಿಕೆ ಮತ್ತು ವಿವರಣೆ. ಸೊ ಅಸರ್ಷನ್ ರೀಸನ್ ಈ ಶೈಲಿಯಲ್ಲಿ ಕೊಟ್ಟಿದ್ದಾರೆ. ಸೊ ಹೇಳಿಕೆ ಹೇಳ್ತಾ ಇದೆ, ಸೇನಾರಜದಿಂ ಪರಿ ಧೂಸರ ಮಾದುದು ನಿಜಾಂಗಮಂ ತೊಳೆಯಲ್ಕಂ ದೋಸರಿಸದೆ ಪೊಕ್ಕಂತಿರೆ ವಾಸರಕ ರಣಪರವಾರಿದಿ ನಿಧಿಯಂ ಪೊಕ್ಕಂ ಅಂತ ಒಂದಿದೆ. ಓಕೆ, ಸೊ ಇದಕ್ಕೆ ವಿವರಣೆ ಏನು ಕೊಟ್ಟಿದ್ದಾರೆ? ಸೇನೆಯ ಕಾಲ್ತುಳಿತದಿಂದ ಎದ್ದ ಧೂಳು ಮೈಗೆ ಮೆತ್ತಲಾಗಿ
ಅಂಥ ಕೆಂಪು ಧೂಳಿನಿಂದ ಧೂಸರವಾದ ತನ್ನ ದೇಹವನ್ನು ತೊಳೆಯುವುದಕ್ಕೋಸ್ಕರ ಪಶ್ಚಿಮ ಸಮುದ್ರವನ್ನು ಸೂರ್ಯನು ಹೊಕ್ಕನು ಅಂತ. ಸೊ ಇದನ್ನ ನೀವು ಕನ್ನಡ ವ್ಯಾಕರಣ ದರ್ಪಣ ಏನು ಪುಸ್ತಕ ಇದೆ, ಸೊ ಆ ಪುಸ್ತಕದ ಉತ್ಪ್ರೇಕ್ಷಾಲಂಕಾರದಲ್ಲಿ ಈ ಸಾಲನ್ನ ಗಮನಿಸ್ಬೋದು. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇರೋದು ಅರ್ಥ ಏನು ಇಲ್ಲಿ ಕೊಟ್ಟಿರುವಂಥ ಪದ್ಯಕ್ಕೆ. ಸೊ ಸೇನೆಯ ಕಾಲು ತುಳಿತ ಆಗಿದೆ, ತುಂಬ ಧೂಳು ಮೇಲೆ ಎದ್ದಿದೆ. ಆ ಧೂಳು ಮೇಲೆ ಯಾವ ರೀತಿ ಇದೆ ಅಂತಂದರೆ ಕೆಂಪು ಧೂಳು ಅದು. ಸೊ ಅದು ಮೈಗೆಲ್ಲ ಆಗಿರೋದ್ರಿಂದ ಆ ಮೈನ ತೊಳೆಯೋಕ್ಕೋಸ್ಕರ ಸೂರ್ಯ ಹೋಗಿ ಸಮುದ್ರದಲ್ಲಿ ಮುಳುಗಿ ತನ್ನ ಮೈ ತೊಳೆಯೋಕ್ಕೋಸ್ಕರ ಸಮುದ್ರಕ್ಕೆ ಮುಳುಗ್ತಾ ಇದ್ದಾನೆ ಅನ್ನೋ ಥರ ಅವನು ಪಶ್ಚಿಮ ಸಮುದ್ರವನ್ನು ಹೊಕ್ಕನು ಅಂತ ಕವಿ ವರ್ಣನೆ ಮಾಡಿದ್ದಾನೆ. ಸೊ ಇದು ಒಂದು ರೀತಿಯಲ್ಲಿ ಉತ್ಪ್ರೇಕ್ಷೆ. ಸೊ ಇದು ಉತ್ಪ್ರೇಕ್ಷೆ ಅಲಂಕಾರಕ್ಕೂ ಉದಾಹರಣೆ ಅನ್ನೋದು ಗೊತ್ತಿರಬೇಕು. ಸೊ ಇಲ್ಲಿ ಹೇಳಿಕೆ ಕೂಡ ಸರಿಯಾಗಿದೆ, ವಿವರಣೆ ಕೂಡ ಸರಿಯಾಗಿದೆ. ಈಗ 81ನೇ ಪ್ರಶ್ನೆ, ಭಾಮನ ಕಾವ್ಯತತ್ವದ ಹೇಳಿಕೆಗಳಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ? ಓಕೆ, ಈ ಪ್ರಶ್ನೆಗೆ ಉತ್ತರ ಮಾಡೋಕ್ಕಿಂತ ಮುಂಚೆ ವ್ಯತಿರಿಕ್ತ ಅಂದರೆ ಏನು ಅಂತ ತಿಳ್ಕೋಬೇಕು. ಸೊ ವ್ಯತಿರಿಕ್ತ ಅಂತಂದ್ರೆ ಏನು? ನಾರ್ಮಲ್ ಅಲ್ಲದೆ ಇರೋದು ಅಂತ. ಓಕೆ, ಸೊ ನಾರ್ಮಲ್ ಅಲ್ಲದೆ ಇರೋದು ಅಂತಂದರೆ ಏನಿಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕಂಡುಹಿಡಿಬೇಕು. ರೈಟ್, ಆಪ್ಷನ್ ಎ, ಶಬ್ದ ಮತ್ತು ಅರ್ಥಗಳ ಎರಡರಲ್ಲಿಯೂ ಕಂಡುಬರುವ ವಕ್ರೋಕ್ತಿಯನ್ನು ಮಾತ್ರ ಅಲಂಕಾರಗಳೆಂದನು. ಸೊ ಎಸ್, ಭಾಮಹ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ ಈ ಮಾತನ್ನು ಹೇಳೇ ಇರ್ತಾನೆ. ನೆಕ್ಸ್ಟ್, ಅಲಂಕಾರಗಳೇ ಕಾವ್ಯದ ಸಾರ ಸರ್ವಸ್ವ, ಅವಿಲ್ಲದೆ ಹೋದರೆ ಕಾವ್ಯತ್ವ ಸಿದ್ಧಿಸುವುದೇ ಇಲ್ಲ. ಸೊ ಅವನ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬೇಕಲ್ಲ, ನಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾಮುಖಂ ಅಂತ. ಸೊ ಏನು ಅವನು ಅದರ ಅರ್ಥ ಏನು? ಸೊ ಹೆಣ್ಣಿನ ಮುಖ ನ್ಯಾಚುರಲ್ ಆಗಿ ಚೆನ್ನಾಗೇ ಇದ್ದರೂ ಕೂಡ ಅದು ಒಡವೆಗಳಿಲ್ಲದೆ ಶೋಭಿಸುವುದಿಲ್ಲ. ಅದೇ ರೀತಿ ಕಾವ್ಯ ಅನ್ನುವಂಥದ್ದು ಅದು ಸಾರ ಸರ್ವಸ್ವವಾಗೇ ಇರುತ್ತೆ. ಆದರೆ ಅದಕ್ಕೆ ಅಲಂಕಾರಗಳನ್ನ ಜೋಡಿಸಿದಾಗ ಅದು ಇನ್ನಷ್ಟು ಕಾವ್ಯತ್ವ ಸಿದ್ಧಿಸುತ್ತೆ ಅದಕ್ಕೆ ಅಂತ ಇದರ ಅರ್ಥ. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ಏನು ಹೇಳ್ತಾ ಇದೆ? ವೈದರ್ಭಿ ಆಗಲಿ ಗೌಡಿ ಆಗಲಿ ಅಲಂಕಾರ ಸಮನ್ವಿತವಾಗಿದ್ದರೆ ಶ್ರೇಷ್ಠವೆನಿಸಿಕೊಳ್ಳುತ್ತದೆ. ಎಸ್, ನೀವು ಭಾಮನ ಕುರಿತು ಓದಬೇಕಾದ್ರೆ ಅವನ ಕಾಲಘಟ್ಟಕ್ಕಾಗಲೇ ಗೌಡಿ ಮತ್ತು ವೈದರ್ಭಿ ಅನ್ನುವಂತಹ ಎರಡು ಮಾರ್ಗಗಳಿದ್ದವು ಅಂತ ಹೇಳ್ತಾರೆ. ಓಕೆ, ಸೊ ಆಗಿನ್ನೂ ರೀತಿಗೆ ಮಾರ್ಗ ಅಂತ ಕರಿತಿದ್ರು. ಸೊ ಇದನ್ನು ಮೆನ್ಷನ್ ಇದೆ, ಆದ್ದರಿಂದ ಆಪ್ಷನ್ ಸಿ ಕೂಡ ಸರಿಯಾಗುತ್ತೆ. ಸೊ ಕಾವ್ಯಕ್ಕೆ ಆತ್ಮ ಸ್ವರೂಪವಾದ ಅಂಶ ಉಂಟೆಂದು ಮೊದಲು ಹೇಳಿದನು. ಸೊ ವಿಚ್ ಈಸ್ ರಾಂಗ್, ರೈಟ್? ಸೊ ಕಾವ್ಯಕ್ಕೆ ಆತ್ಮ ಇದೆ ಅಂತ ಮೊದಲು ಹೇಳಿದ ವ್ಯಕ್ತಿ ಯಾರು? ವಾಮನ. ಸೊ ಇವನ ರೀತಿ ಸಿದ್ಧಾಂತದಲ್ಲಿ ಅವನು ಹೇಳುವಂಥ ಸ್ಟೇಟ್ಮೆಂಟ್ ಯಾವುದು? ರೀತಿರಾತ್ಮ ಕಾವ್ಯಸ್ಯ ಅಂತ. ಸೊ ಆತ್ಮ ಅಂತ ಮೊದಲು ಹೇಳಿದವನು ವಾಮನ, ಆದ್ದರಿಂದ ಆಪ್ಷನ್ ಡಿ ತಪ್ಪಾಗುತ್ತೆ. ಸೊ ಇಲ್ಲಿ ಕೇಳಿರೋದು ಯಾವುದು? ನಾರ್ಮಲ್ ಇಲ್ಲ, ಲೈಕ್ ವ್ಯತಿರಿಕ್ತವಾಗಿಲ್ಲ ಅಂತ. ಓಕೆ, ಸೊ ವ್ಯತಿರಿಕ್ತವಾಗಿದೆ ಅಂತಂದರೆ ಅದು ಆಪ್ಷನ್ ಡಿ ಆಗುತ್ತೆ. ರೈಟ್. ಸೊ ಪಟ್ಟಿ 1, ಪಟ್ಟಿ 2. ಓಕೆ, ಸೊ ಪಟ್ಟಿ 1ರಲ್ಲಿ ವಿಭಾವ, ಅನುಭವ, ವ್ಯಭಿಚಾರಿ ಮತ್ತು ಸ್ಥಾಯಿ ಭಾವ ಇವು 4 ಕೊಟ್ಟಿದ್ದಾರೆ. ಅವಕ್ಕೆ ಅರ್ಥನ ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಸ್ಥಾಯಿ ಭಾವ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೊ ಸ್ಥಾಯಿ ಭಾವ ಅಂತಂದ್ರೇನು? ಹೊರ ಜಗತ್ತಿನ ಪ್ರಚೋದನೆಗೆ ನಮ್ಮ ಮನಸ್ಸು ತೋರಿಸುವ ಪ್ರತಿಕ್ರಿಯೆಯನ್ನು ಸ್ಥಾಯಿ ಭಾವ ಅಂತ ಕರಿತೀವಿ. ಓಕೆ, ಸೊ ವ್ಯಭಿಚಾರಿ ಭಾವ ಅಂತಂದರೆ ಏನಾಗಾದರೆ? ವ್ಯಭಿಚಾರಿ ಭಾವ ಅಂತಂದರೆ ಬಿಗೆ 2ನೇದು ಉತ್ತರ, ಸಿಗೆ 3ನೇದು ಉತ್ತರ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಸರಿಯಾಗಿ ಕೊಟ್ಟಿದ್ದಾರೆ, ಅವರು ಸರಿಯಾಗಿ ಜಾಯ್ನ್ ಆಗಿದೆ. ರೈಟ್. ಸೊ ನೋಡಿ, ವಿಭಾವ ಅಂತಂದ್ರೇನು? ಲೋಕಾನುಭವದ ಪರಿವರ್ತನೆಗೊಂಡು ಕಲಾರೂಪ ಪಡೆಯುವಂಥದ್ದು. ಅನುಭವ ಅಂತಂದರೆ ಫಾರ್ ಎಕ್ಸಾಂಪಲ್ ನಟನೆ ದೃಷ್ಟಿಯಿಂದ ತೊಗೊಂಡ್ರೆ ಕಲೆಯ ದೃಷ್ಟಿಯಿಂದ ತೊಗೊಂಡ್ರೆ ನಟನೆಯೇ ಅನುಭವ. ಸೊ ಭಾವದ ಪರಿಣಾಮ ದೈಹಿಕ ಚಲನವಳಗಳಲ್ಲಿ ಪ್ರಕಟಣೆ ಆಗುವಂಥದ್ದು. ಓಕೆ, ಸೊ ಇದು ಅನುಭವ. ಸೊ ವ್ಯಭಿಚಾರಿ ಅಂತಂದರೆ ಸ್ಥಾಯಿ ಭಾವಕ್ಕೆ ಪೋಷಕವಾಗಿ ಬರುವ ಅಪ್ರಧಾನ ಭಾವಗಳು. ಹೇಗೆ? ಸ್ಥಾಯಿ ಭಾವ, ಒಂದು ಸ್ಥಾಯಿ ಭಾವ ತಗೊಳ್ಳೋಣ. ಸೊ ಶೃಂಗಾರ ಬರುತ್ತೆ ಅಂದ್ಕೊಳ್ಳೋಣ. ಓಕೆ, ಶೃಂಗಾರ ಭಾವ ಬಂತು ಅಂತ. ಸೊ ಶೃಂಗಾರ ಭಾವ ಬಂದ ತಕ್ಷಣ ಇಲ್ಲಿ ನಾಚಿಕೆ ಮತ್ತು ಮಿಸ್ ಮಾಡ್ಕೊಳ್ಳೋವಂಥದ್ದು, ಅದಕ್ಕೇನಂತಾರೆ ವಿರಹ, ಈ ರೀತಿಯಾದಂಥವು ಆಟೋಮೆಟಿಕ್ಕಾಗಿ ಆಗಾಗ್ಗೆ ಬಂದು ಹೋಗ್ತಾ ಇರ್ತವೆ. ಈ ಸ್ಥಾಯಿ ಭಾವಕ್ಕೆ ಪೂರಕವಾಗಿ ಅಂದರೆ ಪೋಷಕವಾಗಿ ಬರುವಂಥ ಅಪ್ರಧಾನ ಭಾವಗಳಿವೆ. ಇದು ಪ್ರಧಾನ ಅಂಶ ಅಲ್ಲ, ಶೃಂಗಾರ ಇಲ್ಲಿ ಪ್ರಧಾನ. ಆದರೆ ಅಪ್ರಧಾನವಾಗಿರುವಂಥ ನಾಚಿಕೆ, ವಿರಹ, ಸೊ ಒಂದು ರೀತಿಯ ತವಕ, ಇವೆಲ್ಲ ಬಂದು ಸಂಚಾರಿ ಭಾವ ಅಂತ ಕರಿತೀವಿ. ಸೊ ಇಲ್ಲಿ ಸಿ 3 ಆಗುತ್ತೆ. ಸೊ ಡಿ ಬಂದು 4 ಆಗುತ್ತೆ. ಸೊ ಇವೆರಡು ಗೊತ್ತಿದ್ದರೂ ನಾವು ಉತ್ತರ ಮಾಡ್ಬೋದು. ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ. ಸೊ 83ನೇ ಪ್ರಶ್ನೆ, ಔಚಿತ್ಯ ತತ್ವದ ಪ್ರತಿಪಾದಕ ಲಾಕ್ಷಣಿಕರು ಇವರು. ಸೊ ಇದರಲ್ಲಿ ಯಾರ್ಯಾರು ಔಚಿತ್ಯ ತತ್ವದ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಔಚಿತ್ಯ ಅಂತಂದ್ರೆ ಏನು? ಮೊದಲಿಗೆ ಕಾವ್ಯದ ವಿವಿಧ ಅಂಗಗಳಲ್ಲಿ ಕಂಡುಬರುವಂತಹ ಸಾಮರಸ್ಯ. ಸೊ ಔಚಿತ್ಯ, ಅಪ್ರೋಪ್ರಿಯೇಷನ್ ಅಂತ.
ಓಕೆ. ಸೊ ಇಲ್ಲಿ ಮೊದಲನೇದು ಕುಂತಕ, ಎರಡನೇದು ಅಭಿನವಗುಪ್ತ, ಮೂರನೇದು ಆನಂದವರ್ಧನ, ನಾಲ್ಕನೇದು ಪಟಲೋಟ, ಐದನೇದು ರುದ್ರಟ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆನಂದವರ್ಧನ ಮತ್ತು ಅಭಿನವಗುಪ್ತ ಆಲ್ಮೋಸ್ಟ್ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಓಕೆ. ಸೊ ಇವರು ಮಹಾಜ್ಞಾನಿ ಅಭಿನವಗುಪ್ತ. ಆನಂದವರ್ಧನ ಕೂಡ ಧ್ವನ್ಯಾಲೋಕ, ಈತನು ತುಂಬ ಎಲ್ಲಿ ಔಚಿತ್ಯ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಈತ ಹೇಳಿದ್ದಾನೆ. ಸೊ ಇವರಿಬ್ಬರ ಬಗ್ಗೆ ಯಾವುದೇ ಡೌಟ್ ಇರಲ್ಲ. ಓಕೆ. ಸೊ ಇಲ್ಲಿ 2, 3 2 ಇರೋವಂಥದ್ದು ಯಾವ ಆಪ್ಷನ್ ಇದೆ? 2, 3 ಎರಡರಲ್ಲೂ ಇರಬೇಕು ನೋಡಿ. 2, 3 ಇರುವಂಥದ್ದು ಆಪ್ಷನ್ ಬಿನಲ್ಲಿ ಸರಿಯಾಗುತ್ತೆ. ಓಕೆ. ನೆಕ್ಸ್ಟ್ ಅಭಿನವಗುಪ್ತ ಏನಂತ ಹೇಳ್ತಾನೆ? ಔಚಿತ್ಯ ವದ್ರಸಃ ಧ್ವನಿ ಅಂತ. ಓಕೆ. ಸೊ ಔಚಿತ್ಯದಿಂದ ರಸ ಉತ್ಪತ್ತಿ ಆಗುತ್ತೆ ಅಂತ. ಸೊ ಔಚಿತ್ಯದಿಂದ ಧ್ವನಿ, ಈ ಧ್ವನಿಯಿಂದ ರಸ ಉತ್ಪತ್ತಿ ಆಗುವಂಥದ್ದು ಇವನು ಹೇಳುವಂಥ ಸ್ಟೇಟ್ಮೆಂಟ್ ಅಭಿನವಗುಪ್ತಂದು. ಸೊ ಕುಂತಕ ವಕ್ರೋಕ್ತಿ ಜೀವಿತದಲ್ಲಿ ಈತ ಕೂಡ ಔಚಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿನ ನೀಡಿದ್ದಾನೆ ಆತನ ಕೃತಿಲಿ. ಸೊ ರುದ್ರಟ ಕೂಡ ಇದ್ರ ಬಗ್ಗೆ ಪ್ರತಿಪಾದನೆ ಮಾಡಿರೋದ್ರಿಂದ ಇದು ಸರಿಯಾಗುತ್ತೆ. ಆದರೆ ನಿಮಗೆ ಗೊತ್ತಿರಬೇಕು, ಅಭಿನವಗುಪ್ತ ಮತ್ತು ಆನಂದವರ್ಧನ ಇವರಿಬ್ಬರಂತೂ ಔಚಿತ್ಯದ ಬಗ್ಗೆ ಹೇಳಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಇದಕ್ಕೆ ಉತ್ತರ ಮಾಡ್ಬೋದು. ಸೊ ಔಚಿತ್ಯ ತತ್ವದ ಬಗ್ಗೆ ತುಂಬ ವಿಶೇಷವಾಗಿರುವಂಥ ಕೃತಿ ಯಾರ್ದಿರೋದು? ಕ್ಷೇಮೇಂದ್ರನದು. ಇದು ಗೊತ್ತಿರಬೇಕು. ಔಚಿತ್ಯ ವಿಚಾರ ಚರ್ಚಾ ಅನ್ನೋಂಥದ್ದು ಈತನ ಕೃತಿ. ಸೊ ಇದನ್ನು ತುಂಬ ಸತಿ ಕೇಳಿದ್ದಾರೆ, ನೋಡ್ಕೊಂಡಿರಿ. ನೆಕ್ಸ್ಟ್ 84ನೇ ಪ್ರಶ್ನೆ. ಅರಿಸ್ಟಾಟಲ್ನ ಕೆಥಾರ್ಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವಂಥ ಭಾರತೀಯ ಪರಿಕಲ್ಪನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದು? ರಸ ಸಿದ್ಧಾಂತ. ಗೊತ್ತಿರಬೇಕು. ಸೊ ಔಚಿತ್ಯ ಅಲ್ಲ, ಧ್ವನಿ ಸಿದ್ಧಾಂತ ಅಲ್ಲ, ವಕ್ರೋಕ್ತಿ ಅಲ್ಲ, ರಸ ಸಿದ್ಧಾಂತ. ಈ ಕೆಥಾರ್ಸಿಸ್ ಅರಿಸ್ಟಾಟಲ್ ಏನು ಹೇಳಿದ್ದಾನೆ ಆ ಪರಿಕಲ್ಪನೆಗೆ ತುಂಬ ಸಾಮ್ಯತೆಯನ್ನು ಹೊಂದುತ್ತೆ. ಓಕೆ. ನೆಕ್ಸ್ಟ್ 85ನೇ ಪ್ರಶ್ನೆ. ಇವುಗಳು ಕೋಲರೈಸ್ದವರ ಪರಿಕಲ್ಪನೆಗಳು. ಓಕೆ. ಈ ಪ್ರಶ್ನೆಗೆ ಟಿ.ಎಸ್. ಎಲಿಯಟ್ ಬಗ್ಗೆ ಗೊತ್ತಿತ್ತು ಅಂತಂದರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ಕೋಲರೀಸ್ ಎಲ್ಲಿ ಬರ್ತಾನೆ? ಕೋಲರೀಸು ಈತ ರಷ್ಯನ್ ರೂಪನಿಷ್ಠ ಇದಕ್ಕೆ ಸಂಬಂಧಿಸಿದ್ದಾನೆ. ಸೊ ರಷ್ಯನ್ ರೂಪನಿಷ್ಠರಲ್ಲಿ ಇನ್ನು ಫೇಮಸ್ ಇರೋನು ಯಾರು ಬರೋದು? ವಿಕ್ಟರ್ ಶ್ಲಾವ್ಸ್ಕಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಕೋಲರೀಸ್ ಕೂಡ ರಷ್ಯನ್ ರೂಪನಿಷ್ಠಕ್ಕೆ ಸಂಬಂಧಿಸಿದ್ದಾನೆ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಡಿಪರ್ಸನಲೈಸೇಷನ್, ಅಬ್ಜೆಕ್ಟಿವ್ ಕೋರಿಲೇಟಿವಿಟಿ, ಇದನ್ನ ಯಾರು ಹೇಳಿದ್ರು? ಟಿ.ಎಸ್. ಎಲಿಯಟ್ಸ್ ಅಲ್ವಾ ಇವೆರಡು ತತ್ವಗಳು? ಆಗಲೇ ಹೇಳಿದೆ, ಬ್ರಿಟನ್ ರೂಪನಿಷ್ಠ ಏನು ಬರುತ್ತೆ, 4 ಅಂಶಗಳನ್ನ ಹೇಳಿದ್ರು ಬ್ರಿಟನ್ ರೂಪನಿಷ್ಠ ವಿಮರ್ಶೆಯಲ್ಲಿ. ಸೊ ಇದರಲ್ಲಿ ಟಿ.ಎಸ್. ಎಲಿಯಟ್ ಪ್ರಮುಖ. ಈತ ವ್ಯಕ್ತಿ ನಿರಪೇಕ್ಷ ಅಂತ ಹೇಳ್ತಾನೆ. ಸೊ ಕಾವ್ಯವನ್ನು ಬರೆಯೋದು ಅಂತಂದರೆ ವ್ಯಕ್ತಿ ತನ್ನ ವ್ಯಕ್ತಿತ್ವದಿಂದ ದೂರ ಆಗೋದು ಅಂತ ಅವನು ಹೇಳ್ತಾನೆ. ವ್ಯಕ್ತಿಯಿಂದ. ಸೊ ನಾವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಿ ಆಮೇಲೆ ಕಾವ್ಯವನ್ನು ಓದೋಕ್ಕೆ ಹೊರಟ್ರೆ ನಾವು ಕಪ್ಪು ಕನ್ನಡಕವನ್ನು ಅಥವಾ ಕೆಂಪು ಕನ್ನಡಕವನ್ನು ಹಾಕ್ಕೊಂಡು ನೋಡ್ತಾ ಇದ್ದೀವಿ ಅಂತ ಅವನ ಕಾವ್ಯವನ್ನು. ಸೊ ಅಲ್ಲಿ ನಾವು ತುಂಬ ಗೃಹೀತಗಳನ್ನ ತೊಗೊಂಡು ಹೋಗ್ತೀವಿ ಅವನಲ್ಲಿ. ಸೊ ನಮಗೊಂದು ಐಡಿಯಾಲಜಿ ಬಂದುಬಿಡುತ್ತೆ. ಸೊ ಈಗ ಗಾಂಧಿ ಒಂದು ಪುಸ್ತಕ ಬರೆದಿದ್ದಾರೆ ಅಂತಂದರೆ ಇವರು ಈ ಐಡಿಯಾಲಜಿ ಅಂತ ಅಂದ್ಕೊಂಡೇ ಆ ಕೃತಿನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆದ್ದರಿಂದ ಒಬ್ಬ ಕೃತಿ ಮತ್ತು ಕೃತಿಕರ್ತ ಇವರಿಬ್ಬರದು ಯಾವ ರೀತಿ ಇರುತ್ತೆ ಅಂತಂದರೆ ಹೋಗ್ತಾ ಅವ್ರದ್ದು ವ್ಯಕ್ತಿ ನಿರಪೇಕ್ಷ ಆಗುತ್ತೆ. ನಾವು ಕಾವ್ಯದಲ್ಲಿ ಏನು ನೋಡಬೇಕು ಅಂತಂದರೆ ಡಿಪರ್ಸನಲೈಸೇಷನ್, ಕಾವ್ಯಕ್ಕೂ ಮತ್ತು ಕೃತಿ ಏನು ಬರೆದಿರ್ತಾನೆ ಆ ಕೃತಿಕಾರನಿಗೂ ಡಿಪರ್ಸನಲೈಸೇಷನ್ ಅಂತ ಆಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅಬ್ಜೆಕ್ಟಿವ್ ಕೋರಿಲೇಟಿವಿಟಿ, ವಸ್ತು ಪ್ರತಿರೂಪ. ಸೊ ನಾವು ಯಾವುದೇ ಕಾವ್ಯವನ್ನು ಹೇಳಬೇಕಾದ್ರೆ ಸುಲಭ ವಾಕ್ಯಗಳಲ್ಲಿ ಪ್ರತಿಮೆಗಳಲ್ಲಿ ಹೇಳ್ತೀವಿ, ರೈಟ್? ಪ್ರತಿಮೆಗಳು ಅಂತಂದರೆ ಅಬ್ಜೆಕ್ಟ್ಸ್, ರೈಟ್? ಸೊ ಈ ಪ್ರತಿಮೆಗಳನ್ನ ತುಂಬ ಸುಂದರವಾಗಿ ರೂಪಕ ಅಂತ ಏನು ಹೇಳ್ತೀವಿ ಅದೇ ಪ್ರತಿಮೆ. ಓಕೆ. ಸೊ ಈ ಅಬ್ಜೆಕ್ಟಿವ್ ಕೋರಿಲೇಟಿವಿಟಿ ಎಲ್ಲ ಕಾವ್ಯದಲ್ಲಿ ಬಂದೇ ಬರುತ್ತೆ. ಅದನ್ನ ನಾವು ವಸ್ತು ಪ್ರತಿರೂಪ ಅಂತ ಟಿ.ಎಸ್. ಎಲಿಯಟ್ ಹೇಳ್ತಾನೆ. ಸೊ ಇದ್ರ ಮುಖಾಂತರ ಆಪ್ಷನ್ 1 ಮತ್ತು 4 ಈ 2 ಸ್ಟೇಟ್ಮೆಂಟು ಬ್ರಿಟನ್ ರೂಪನಿಷ್ಠಕ್ಕೆ ಸಂಬಂಧಿಸಿರೋದ್ರಿಂದ ಇದು ಕೋಲರೀಸ್ ಕಾವ್ಯ ಪರಿಕಲ್ಪನೆಗಳಲ್ಲ. ಸೊ ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ ಇವೆರಡು ಕೋಲರೀಸ್ ಕಾವ್ಯ ಪರಿಕಲ್ಪನೆಗಳು. ಆದ್ದರಿಂದ 2 ಮತ್ತು 3 ಸರಿಯಾದ ಅಂತ ಉತ್ತರ. ನೆಕ್ಸ್ಟ್ 86ನೇ ಪ್ರಶ್ನೆ. 86 ಹೊಂದಿಸಿ ಬರೆಯಿರಿ. ಸೊ ಸಾಹಿತ್ಯದ ಉದಯಕಾಲ ಮತ್ತು ಸಾಹಿತ್ಯದ ಪ್ರಕಾರ ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿದೆ ಪ್ರಶ್ನೆ ಇದು. ಸೊ 10ನೇ ಶತಮಾನ ಯಾರಿದ್ರು? ಪಂಪ, ರನ್ನ. ಸೊ ಇವರಿದ್ದಂಥ ಕಾಲ ಪೊನ್ನನು ಹತ್ತತ್ರ ಇಲ್ಲೇ ಇದ್ದ, ರೈಟ್? ಸೊ ಹಾಗಾದರೆ 10ನೇ ಶತಮಾನ ಯಾವುದಕ್ಕೆ ಸಂಬಂಧಿಸಿದ್ದೆ? ಚಂಪು. ಓಕೆ. ಕನ್ನಡ ಸಾಹಿತ್ಯದ ಏನಂತ ಹೇಳ್ತೀವಿ? ಸುವರ್ಣಯುಗ ಅಂತ ಹೇಳ್ತೀವಲ್ವ 10ನೇ ಶತಮಾನನ ಕನ್ನಡ ಸಾಹಿತ್ಯದ ಸುವರ್ಣಯುಗ. ಇದು ಚಂಪು ಪ್ರಕಾರ ಆಗ ಜಾಸ್ತಿ ಯಶಸ್ವಿಯಾಗಿತ್ತು. ಸೊ 12ನೇ ಶತಮಾನ ಯಾರಿಗೆ? ವಚನಕಾರರು 12ನೇ ಶತಮಾನ. ಸೊ ಬಿ ಮತ್ತು ಸಿ ಗೊತ್ತಾಯ್ತು ನಿಮಗೆ, B1 ಅಂತ, C4 ಅಂತ. ಸೊ C4 ಅಂತ ಗೊತ್ತಿದ್ದರೆ ಇದೊಂದೇ ಆಪ್ಷನ್ ಇದೆ. ಸೊ ಉತ್ತರ ಏನೋ ಸರಿಯಾಗಿ ಹಾಕ್ಬೋದು, ರೈಟ್? ಸೊ ಉತ್ತರ ಏನೋ ಹಾಕ್ಬೋದು. ಹಾಗಾದರೆ 14ನೇ ಶತಮಾನ ಎಲ್ಲಿ ಶುರು ಆಗುತ್ತೆ? 14ನೇ ಶತಮಾನ ಷಟ್ಪದಿ. ಓಕೆ.
ಸೊ 14ನೇ ಶತಮಾನದಿಂದ ಯಾರು ಬರ್ತಾರೆ? ಕುಮಾರವ್ಯಾಸ ಯುಗ ಶುರುವಾಗುತ್ತೆ, ರೈಟ್. ಸೊ ಕುಮಾರವ್ಯಾಸನ ಮುಂದೆ ಷಟ್ಪದಿಗಳ ಕಾಲ ಶುರುವಾಗುತ್ತೆ. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ. ಸೊ 87ನೇ ಪ್ರಶ್ನೆ. ಸೊ ತುಂಬ ಅದ್ಭುತವಾಗಿದೆ. ಸೊ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂಬ ಆಂಗ್ಲ ಭಾಷೆಯ ಶುಶುಕಿತೆಯನ್ನು ಕನ್ನಡಕ್ಕೆ ಈ ಕೆಳಗಿನಂತೆ ಅನುವಾದಿಸಿದವರು ಯಾರು? ಸೊ ನೋಡಿ ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಮಿರು ಮಿರು ಮಿರುಗು ಮಿರು ಮಿರು ಮಿರುಗುವೆ ಹಾಕಿರು ದಾರಗೆಯೇ ಅರಿಯೇನು ನಾನಿಲ್ಲಿ ನೀನ್ಯಾರು ಅಂತ. ಸೊ ಇದನ್ನ ಅನುವಾದ ಮಾಡಿರೋರು ಎಸ್ ಜಿ ನರಸಿಂಹಾಚಾರ್ಯರು. ಓಕೆ, ಸೊ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಈ ಥರದ ಪ್ರಶ್ನೆಗಳು ಬರ್ಬೋದು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಅಂಶ ಷಟ್ಪದಿಯ ಮೊದಲ ಅರ್ಧದಲ್ಲಿ ಬರುವ ಗಣಗಳ ವಿನ್ಯಾಸ ಯಾವುದು ಅಂತ ಕೇಳಿದ್ದಾರೆ. ಸೊ ನಮಗೆ ಷಟ್ಪದಿಗಳ ಬಗ್ಗೆ ಗೊತ್ತು, ರೈಟ್. ಷಟ್ಪದಿಗಳ ಬಗ್ಗೆ ಗೊತ್ತು. ಸೊ ಷಟ್ಪದಿಗಳು ಏನು ಆ್ಯಕ್ಚುಲಿ? ಇವು ಅಕ್ಷರಗಣಗಳಲ್ವೇ? ರೈಟ್, ಅಕ್ಷರಗಣ. ಆದರೆ ಷಟ್ಪದಿಗಳು ಅಕ್ಷರಗಣಗಳು, ಷಟ್ಪದಿಗಳು ಮಾತ್ರಗಣಗಳು. ಓಕೆ, ಈ ಮಾತ್ರಗಣಗಳು ಆಗೋಕ್ಕಿಂತ ಮುಂಚೆ ಇವು ಅಂಶಗಣಗಳಾಗಿದ್ವು ಅನ್ನೋದು ಗೊತ್ತಿರಬೇಕು. ಅಂಶಗಣಗಳು ಯಾವ್ಯಾವು? ವಿಷ್ಣುಗಣ, ಬ್ರಹ್ಮಗಣ, ರುದ್ರಗಣ. ಓಕೆ, ಸೊ ಈ ಥರದ್ದು ಈ ಅಂಶ ಷಟ್ಪದಿಯ ವಿನ್ಯಾಸ ಯಾವ ರೀತಿ ಇರುತ್ತೆ? ವಿಷ್ಣುಗಣ ವಿಷ್ಣುಗಣ, ವಿಷ್ಣು ವಿಷ್ಣು, ವಿಷ್ಣು ವಿಷ್ಣು, ರುದ್ರಗಣ, ಈ ರೀತಿ ಬರುತ್ತೆ. ಸೊ 3ನೇ ಸಾಲಲ್ಲಿ 6ನೇ ಸಾಲಲ್ಲಿ ನಮಗೆ ಒಂದು ರುದ್ರಗಣ ಬರುತ್ತೆ. ಸೊ ಇಲ್ಲಿ ಒಂದು ರುದ್ರಗಣ ಮೊದಲ ಅರ್ಧ ಅಂತ ಕೇಳಿರೋದು ಮೊದಲನೇ 3 ಸಾಲಕ್ಕೆ ತೊಗೋಬೇಕು. ಸೊ ಇಲ್ಲಿ 6 ವಿಷ್ಣುಗಣ ಬರ್ತವೆ, ಹಾಗೆ 2 2 2 2, ಸೊ ಒಂದು ರುದ್ರಗಣ ಬರುತ್ತೆ. ಸೊ ಆದ್ದರಿಂದ ಆಪ್ಷನ್ ಸಿ ಉತ್ತರ. ನೆಕ್ಸ್ಟ್ 89ನೇ. ಹಳಗನ್ನಡದ ದೇಗುಲಮಾನ್ ನಡುಗನ್ನಡದಲ್ಲಿ ದೇಗುಲಮನ್ ಆದರೆ ಹೊಸಗನ್ನಡದಲ್ಲಿ ಅದೇನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದೇನಾಗುತ್ತೆ? ಸೊ ಆನ್ ಹೇಳಿದೆ, ದ್ವಿತೀಯ ವಿಭಕ್ತಿ ಆನ್ ಎಂದಾಗಿತ್ತು ಯಾವಾಗ? ಹಳಗನ್ನಡ. ನಂತರ ಅನ್ ಆಯಿತು. ನೆಕ್ಸ್ಟ್ ಈಗ ಅನ್ನು ಅಂತಾಗಿದೆ. ಬಟ್ ಇಲ್ಲಿ ದೇಗುಲ ಅನ್ನೋಂಥದ್ದು ನಾವೇನು ದೇವಾಲಯ ಅಂತ ಮಾಡಬೇಕಾಗಿಲ್ಲ, ದೇಗುಲ ಅನ್ನೋಂಥದ್ದು ಸರಿ ಹೊಂದುತ್ತೆ. ಸೊ ಇದಕ್ಕೆ ಆಪ್ಷನ್ ಸಿ ಉತ್ತರ. ನೆಕ್ಸ್ಟ್ 90ನೇ. ಭಾಷಿಕ ವ್ಯತ್ಯಾಸಗಳನ್ನು ರೇಖೆಯ ಮುಖಾಂತರ ತೋರಿಸುವ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸೀಮಾ ರೇಖೆ, ಐಸೋಗ್ಲಾಸ್ ಅನ್ನೋಂಥದ್ದು ಉತ್ತರ. ನೆಕ್ಸ್ಟ್ 91ನೇದು. ಈ ಕೆಳಗಿನಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಓಕೆ, ನೋಡೋಣ. ಕಾರಯತ್ರಿ ಪ್ರತಿಭೆ, ಭಾವಯತ್ರಿ ಪ್ರತಿಭೆ, ರಾಜಶೇಖರ ಅಂತ ಕೇಳಿದ್ದಾರೆ, ರೈಟ್. ಸೊ ಇದು ಸರಿಯಾದಂತಹ ಆಪ್ಷನ್. ಏನಕ್ಕೆ? ಸೊ ಇದನ್ನ ಕಾವ್ಯಮೀಮಾಂಸೆ ಕೃತಿಯಲ್ಲಿ ಈತ ಹೇಳಿದ್ದಾನೆ, ರಾಜಶೇಖರ. ಸೊ ರಾಜಶೇಖರ ಈ ಕಾರಯತ್ರಿ ಮತ್ತು ಭಾವಯತ್ರಿ ಇವು ಎಲ್ಲಿ ಬರುತ್ತೆ? ಸಹೃದಯನ ಮಹತ್ವ ಅಂತ ಏನು ಹೇಳ್ತಾ ಇದ್ವಿ ಅದರಲ್ಲಿ ಬರುತ್ತೆ. ಸೊ ಕಾರಯತ್ರಿ ಪ್ರತಿಭೆ ಅನ್ನೋದು ಕವಿ ಅಂಥದ್ದು. ಸೊ ಇದು ಕರ್ತೃವಿನ ಪ್ರತಿಭೆ. ಭಾವಯತ್ರಿ ಪ್ರತಿಭೆ ಅನ್ನೋಂಥದ್ದು ಸಹೃದಯನದ್ದು, ಅಂದರೆ ಓದುಗನದ್ದು. ಸೊ ಈತ ಹೇಳೋದೇನು ಅಂತಂದರೆ ರಾಜಶೇಖರ, ಕಾರಯತ್ರಿ ಪ್ರತಿಭೆ ಭಾವಯತ್ರಿ ಪ್ರತಿಭೆಯ ಇಲ್ಲದೆ ನಗಣ್ಯ ಅಂತ. ಸೊ ಭಾವಯತ್ರಿ ಪ್ರತಿಭೆಗೆ ಈತ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ಅಂದರೆ ಸಹೃದಯರಿಲ್ಲದೆ ಕೃತಿಕಾರರು ಅಥವಾ ಕವಿಯರಿಗೆ ಯಾವುದೇ ರೀತಿಯಾದಂತಹ ಮಹತ್ವ ಇರೋದಿಲ್ಲ. ಸೊ ಆದ್ದರಿಂದ ಭಾವಯತ್ರಿ ಪ್ರತಿಭೆ ತುಂಬ ಮುಖ್ಯ ಅಂತ ರಾಜಶೇಖರ ಹೇಳಿದ್ದಾನೆ. ಸೊ ಇದು ಸರಿಯಾಗಿದೆ. ಸೊ ರಾಜಶೇಖರನ ಬಗ್ಗೆ ಏನು ಗೊತ್ತು ನಿಮಗೆ? ಕಾವ್ಯಮೀಮಾಂಸೆ. ಸೊ ಇವನು ಕೃತಿ ರಚಿಸಿದಾದ್ಮೇಲೆ ನಾವು ಏನು ಅಲಂಕಾರ ಶಾಸ್ತ್ರ ಅಂತ ಹೇಳ್ತಾ ಇದ್ದೀವಿ, ಇದಕ್ಕೆ ಕಾವ್ಯಮೀಮಾಂಸೆ ಅಂತ ಹೆಸರು ಬಂತು. ಅದಕ್ಕಿಂತ ಮುಂಚೆ ಅದಕ್ಕೆ ಅಲಂಕಾರ ಶಾಸ್ತ್ರ ಅಂತಲೇ ಕರಿತಿದ್ರು. ಓಕೆ, ನೆಕ್ಸ್ಟ್ ಕಲ್ಪನಾ ಪ್ರತಿಭೆ, ಉಪಮಾ ಪ್ರತಿಭೆ ಮತ್ತು ದರ್ಶನ ಪ್ರತಿಭೆ. ಸೊ ಇದರಲ್ಲಿ ಯಾವ್ದು ಗೊತ್ತಿದೆಯೋ ಇಲ್ವೋ, ದರ್ಶನ ಪ್ರತಿಭೆ. ಸೊ ದರ್ಶನ ವಿಮರ್ಶೆ ಯಾರು ಬರೆದಿರೋದು? ದರ್ಶನ ವಿಮರ್ಶೆ ಯಾರು ಸಂಬಂಧಪಟ್ಟಿರೋದು? ಕುವೆಂಪು ಅವ್ರಿಗೆ. ಓಕೆ, ಸೊ ಇದು ಸರಿಯಾಗಿದೆ. ನೆಕ್ಸ್ಟ್ ವಸ್ತುನಿಷ್ಠ ಪ್ರತಿಭೆ ಮತ್ತು ವ್ಯಕ್ತಿನಿಷ್ಠ ಪ್ರತಿಭೆ, ಇದು ಅರಬಿಂದೋ ಅವರು ಹೇಳಿರೋದು, ಇದು ಸರಿಯಾಗಿದೆ. ಶ್ರವಣ ಪ್ರತಿಭೆ ಬಂದು ಇದನ್ನ ಟಿ.ಎಸ್. ಎಲಿಯಟ್ ಹೇಳ್ತಾನೆ, ಕೀಟ್ಸ್ ಹೇಳಲ್ಲ. ಓಕೆ, ಸೊ ಈ ಶ್ರವಣ ಪ್ರತಿಭೆ ಬಗ್ಗೆ ಆಡಿಟರಿ ಇಮ್ಯಾಜಿನೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ನೀವು ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಅಂತ ಒಂದು ಪುಸ್ತಕ ಇದೆ. ಓಕೆ, ಅವರ ಆತ್ಮಕಥನ, ಇದರಲ್ಲಿ ಉಲ್ಲೇಖಿಸಲಾಗಿದೆ. ಹೇಗೆ ಅವರು ಒಂದು ಬಾರಿ ಟಿ.ಎಸ್. ಎಲಿಯಟ್ನ ಈ ಶ್ರವಣ ಪ್ರತಿಭೆ, ಈ ಆಡಿಟರಿ ಇಮ್ಯಾಜಿನೇಷನ್ ಬಗ್ಗೆ ಸುಮ್ಮನೆ ಅವ್ರ ತಂದೆ ಆದಂಥ ಕುವೆಂಪು ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಆಗ ಅವರ ತಂದೆ ಅದೆಷ್ಟು ಸುಲಭವಾಗಿ ಈ ಆಡಿಟರಿ ಇಮ್ಯಾಜಿನೇಷನ್ ಬಗ್ಗೆ ಉದಾಹರಣೆಯನ್ನು ಕೊಟ್ಟು ವಿವರಿಸ್ತಾರೆ ಅಂತ ಈ ಅಣ್ಣನ ನೆನಪಿನಲ್ಲಿ ಉಲ್ಲೇಖ ಇದೆ. ಸೊ ಇದನ್ನ ನಾನು ಇತ್ತೀಚೆಗೆ ಓದಿದ್ದೆ, ಆದ್ದರಿಂದ ನಿಮಗೆ ಇಲ್ಲಿ ತಿಳಿಪಡಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ 92ನೇ ಪ್ರಶ್ನೆ. ಪುಸ್ತಕದ ಬದನೆಕಾಯಿ ಯಾವುದು? ಇದು ಈತನ ಪ್ರಯೋಗ ಅಂತ. ಯಾರ್ದಿದು? ರತ್ನಾಕರವರ್ಣಿಗೆ ಗೊತ್ತೇ ಇರುತ್ತೆ. ಸೊ ಎಲ್ಲಿ ಬರುತ್ತೆ? ಭರತೇಶ ವೈಭವ ಏನಿದೆ ಇವನ ಕೃತಿ, ಇಲ್ಲಿ ಆಸ್ಥಾನ ಸಂಧಿ ಅಂತ ಏನು ಬರುತ್ತೆ, ಅಲ್ಲಿ ಈ ಮಾತು ಬಂದಾಗೆ. ಸೊ ಏನಂತ ಹೇಳಿದಾನೆ ಅವನು? ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕರಿಗಿಷ್ಟು ವಿಕಳವಾದರೂ ದೋಷವಿಲ್ಲ, ಸಕಲ ಲಕ್ಷಣಕ್ಕಾಗಿ ಬಿರುಸು ಮಾಡಿದರೆ ಪುಸ್ತಕದ ಬದನೆಕಾಯಿ ಯಾವುದು ಅಂತ ಹೇಳಿದ್ದಾರೆ ಅಲ್ವಾ. ಸೊ
ಏನಿಲ್ಲಿ ವಸ್ತುಕ ವರ್ಣಕ ಅಂತಂದರೆ ಸೊ ವಸ್ತುಕ ಅಂತಂದರೆ ಚಂಪುವಿನಲ್ಲಿ ಹೇಗೆ 18 ವರ್ಣನೆಗಳನ್ನೆಲ್ಲ ಬರಿಬೇಕೋ ಮಾರ್ಗ ಸಾಹಿತ್ಯ ಅಂತ ಏನು ಹೇಳ್ತಿದ್ವಿ ಅದಕ್ಕೆ ವಸ್ತುಕ ಅಂತ ಕರಿತೀವಿ. ವರ್ಣಕ ಅಂತಂದರೆ ದೇಸಿ. ಓಕೆ, ಸೊ ವಸ್ತುಕ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಮಾರ್ಗ, ವರ್ಣಕ ಅಂತಂದರೆ ದೇಸಿ. ಸೊ ಇಲ್ಲಿ ವಸ್ತುಕಕ್ಕೆ ಸಕಲ ಲಕ್ಷಣಗಳು ಬೇಕು, ವರ್ಣಕಕ್ಕೆ ಸ್ವಲ್ಪ ವಿಕಲವಾದರೂ ದೋಷವಿಲ್ಲ. ರೈಟ್. ಸೊ ಸಕಲ ಲಕ್ಷಣಕ್ಕಾಗಿ ಬಿರುಸು ಮಾಡಿದರೆ ನೀನು ಎಲ್ಲ 18 ವರ್ಣನೆಗಳನ್ನೂ ಸೇರಿಸ್ತಾ ಹೋದರೆ ಅದು ಪುಸ್ತಕ ಕಾವ್ಯ ಆಗಲ್ಲ, ಅದು ಪುಸ್ತಕದ ಬದನೆಕಾಯಿ ಯಾವುದು ಅಂತ ಒಂದು ದೇಶೀಯ ಪ್ರಯೋಗನ ಈತ ಭರತೇಶ ವೈಭವದಲ್ಲಿ ಮಾಡಿದ್ದಾನೆ. ಸೊ ಇದರಿಂದ ಗೊತ್ತಾಗುತ್ತೆ ಇಲ್ಲಿಂದ ಈ ಚಂಪು ಮತ್ತು 18 ವರ್ಣನೆಗಳು ಇರಬೇಕು. ಸೊ ಷಡಕ್ಷರ ದೇವ ಏನು ಮಾಡ್ತಾನೆ ತಪ್ಪು? ಷಡಕ್ಷರ ದೇವ ಸಮುದ್ರ ವರ್ಣನೆಯಲ್ಲಿ ಒಂದು ಮಿಥ್ಯವನ್ನು ಮಾಡಿದ್ದಾನೆ ಅಲ್ವಾ? ಸೊ ಸಮುದ್ರದಲ್ಲಿ ಕಮಲದ ಹೂಗಳು ಇಷ್ಟು ಗಾತ್ರವಾಗಿ ಬರುತ್ತವೆ ಅಂತ. ಸೊ ಅಲ್ಲಿ ರಸವಿಘ್ನ ಆಗುತ್ತೆ. ಸೊ ಎಲ್ಲ ವರ್ಣನೆಗಳನ್ನೂ ತರ್ತಾ ಹೋದರೆ ಅದು ಕಾವ್ಯ ಅಷ್ಟು ಸಾರವಾಗಿ ಬರೋವಂಥದ್ದಲ್ಲ. ಇದು ಪುಸ್ತಕದ ಬದನೆಕಾಯಿ ಆಗುತ್ತದೆ ಅನ್ನೋದು ಈತನ ಪ್ರಯೋಗ. ಯಾರ್ದು? ರತ್ನಾಕರ ವರ್ಣಿದು. ರೈಟ್. ರಾಷ್ಟ್ರಭಕ್ತಿ, ರಾಷ್ಟ್ರಶಕ್ತಿ, ಜ್ವಾಲಾಮುಖಿ, ವೇದನ ನಿವೇದನ ಕವನ ಸಂಕಲನವರು ರಚಿಸಿದ ಕವಯತ್ರಿ ಯಾರು ಅಂತ. ಸೊ ಇದು ತಿರುಮಲೆ ರಾಜಮ್ಮನವ್ರದ್ದು. ರೈಟ್. 94ನೇ ವಿಕರಣ ಪ್ರತ್ಯಯಗಳು ಎಂದರೆ ಅಂತ ಕೇಳಿದ್ದಾರೆ. ಸೊ ಇದು ಕಾಲ ಸೂಚಕ ಪ್ರತ್ಯಯಗಳಿಗೆ ವಿಕರಣ ಪ್ರತ್ಯಯಗಳು ಅಂತ ಹೇಳ್ತಾರೆ. ರೈಟ್. ನೆಕ್ಸ್ಟ್ 95ನೇ ಪ್ರಶ್ನೆ, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಹೊಂದಾಣಿಕೆಯ ಸಂಕೇತಗಳನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಹೊಂದಿಸಿ ಬರೆಯಿರಿ. ಪಟ್ಟಿ 1ನಲ್ಲಿ ಪಟ್ಟಿ 2ರಲ್ಲಿ ಕರ್ತೃ ಮತ್ತು ಕೃತಿಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ನ ನೋಡೋಣ. ಸೊ ಸೇಡಿಯಾಪಿ ಕೃಷ್ಣ ಭಟ್ಟ ಏನು ಬರೆದಿರುವಂಥದ್ದು? ವಿಚಾರ ಪ್ರಪಂಚ. ಓಕೆ, ಇದು ತುಂಬ ಫೇಮಸ್ ನೋಡಿ. ಶ್ರೀಹರಿಚರಿತೆ ಮೊದಲನೇ ಪ್ರಶ್ನೆಯಲ್ಲೂ ಇತ್ತು. ಯಾರು ಬರೆದಿರೋದು? ಪೂತಿ ನರಸಿಂಹಾಚಾರ್. ಅಲ್ಲಿಂದನೂ ನೀವು ಗೊತ್ತಾಗಲಿಲ್ಲ ಅಕಸ್ಮಾತ್ ಪೂತಿ ನರಸಿಂಹಾಚಾರ್ಯ ಅಂದರೆ ಮೊದಲನೇ ಪ್ರಶ್ನೆಗೆ ಹೋಗಿ ವೆರಿಫೈ ಮಾಡ್ಕೋಬೋದು. ರೈಟ್. ಸೊ ಶ್ರೀಹರಿಚರಿತೆ ಪೂತಿ ನರಸಿಂಹಾಚಾರ್ಯ B2 ಇದೆ. ನೆಕ್ಸ್ಟ್ C3 ದೇವಡು ನರಸಿಂಹಾಚಾರ್ಯ, ಇದು ಮಹಾಕ್ಷತ್ರಿಯ, ಇದು ಪ್ರಸಿದ್ಧ ಕೃತಿ. ಸೊ ಇಲ್ಲಿರೋ ಎಲ್ಲನೂ ಪ್ರಸಿದ್ಧವಾಗೇ ಇದೆ ಕೃತಿ. ಭುವನದ ಭಾಗ್ಯ ಇತ್ತು. ಸೊ 2021 ಇತ್ತೀಚೆಗೆ ನಿಧನ ಹೊಂದಿದಂಥ GS ಅಮೂರ ಅವ್ರದ್ದು ಕೃತಿ ಇದು. ಯಾವುದು? ಭುವನದ ಭಾಗ್ಯ. ಇದು ಒಂದು ವಿಮರ್ಶಾ ಕೃತಿ. ನೆಕ್ಸ್ಟ್ ಶಂಕರ ಮೊಕಾಶಿ ಪುಣೇಕರ ಅಂತ ಇವರು ಅವಧೇಶ್ವರಿ ಅಂತ ಕೃತಿ ಬರೆದಿದ್ದಾರೆ. ಸೊ ಇದೊಂದು ಗೊತ್ತಿರಬೇಕು, D5 ಅಂತ. ಸೊ ಇದೊಂದು ಗೊತ್ತಿದ್ದರೆ ಉತ್ತರ ಮಾಡ್ಬೋದು. ರೈಟ್. 96ನೇ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಗಳು ಎಲ್ಲ ಸೊ ಒಂದು ಲೇಖನ ಭಾಗ ಪ್ಯಾಸೇಜ್ ಕೊಟ್ಟಿದ್ದಾರೆ, ಲೈಕ್ ಅದನ್ನ ಓದಿ ನಾವು ಉತ್ತರ ಮಾಡಬೇಕು. ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಉತ್ತರ ಹೇಳ್ತೀನಿ. ಸೊ ನಾರಾಯಣ ದೇಹದ ಯಾವ ಭಾಗದಿಂದ ರುದ್ರ ಹುಟ್ಟಿದನು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಪ್ಯಾಸೇಜ್ನ ನೀವು ಇನ್ನೊಂದು ಸತಿ ಓದ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಸೊ ಹಣೆಯ ಬೆವರಿನಿಂದ ಹುಟ್ಟಿದ್ದಾನೆ. 97 ಎಷ್ಟು ಭವನಗಳಲ್ಲಿರುವ ಸಕಲ ಪ್ರಾಣಿಗಳ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳಿಗೆ ಶ್ರೀಯದು ಶೈಲ ವಲ್ಲಭನು ಕಾರಣ ಎಂದು ಹೇಳಲಾಗಿದೆ. 14 ನೆಕ್ಸ್ಟ್ ಯಾವ ಲೋಕವು ಚತುರ್ಮುಖ ಬ್ರಹ್ಮನ ಆಸ್ಥಾನವಾಗಿದೆ? ಸತ್ಯಲೋಕ. ಸೊ ಇದು ನಾವು ಓದಲಿಲ್ಲ ಅಂದರೂ ಗೊತ್ತಾಗುತ್ತೆ, ಸತ್ಯಲೋಕ ಬ್ರಹ್ಮಲೋಕ ಅಂತ. ರೈಟ್. ನೆಕ್ಸ್ಟ್ ಸೂರ್ಯಮಂಡಲದಿಂದ ಧ್ರುವಮಂಡಲ ಪರ್ಯಂತ ಎಷ್ಟು ಯೋಜನೆಗಳು ಸುವರ್ಲೋಕವೆನಿಸಿ ಇಂದ್ರಾದಿ ದೇವತೆಗಳ ಸ್ಥಾನವಾಗಿದೆ? ಸೊ 14 ಲಕ್ಷ. ಓಕೆ. ನೆಕ್ಸ್ಟ್ ಸನಕಾದಿ ಮುನಿಗಳು ಯಾರ ಪುತ್ರರೆಂದು ಹೇಳಲಾಗಿದೆ? ಬ್ರಹ್ಮಪುತ್ರರು. ಓಕೆ. ಸೊ ಇಲ್ಲಿಗೆ ನಮ್ಮ ಪಾರ್ಟ್ 2 ವಿಡಿಯೋ ಏನಿದೆ ಇದು ಕೂಡ ಮುಗಿತಾ ಇದೆ. ಸೊ ನೀಟಾಗಿ ಯಾವ್ಯಾವ ಪ್ರಶ್ನೆಗಳು ಅಬ್ಜೆಕ್ಷನ್ ಹಾಕೋಕ್ಕೆ ಸೂಕ್ತವಾಗಿದ್ದಾವೆ ಅದನ್ನು ಗಮನಿಸಿ ಅಬ್ಜೆಕ್ಷನ್ ಹಾಕಿ. ಹಾಗೆ ಎಲ್ಲರೂ ಮುಂದಿನ ಪರೀಕ್ಷೆಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೋತ್ತರಗಳಿಂದ ತುಂಬ ಪ್ರಯೋಜನ ಪಡಿತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಭೇಟಿ ಆಗ್ತಾ ಇರೋಣ. ನಮಸ್ಕಾರ.